ಪ್ರೇಸ್ ದ ಲಾರ್ಡ್ ಕಿರ್ಚಬಹುದು ಮಹಿಮಾ. ಧನ್ಯವಾದ ಹೇಳುತ್ತೇವೆ ಪ್ರಭು, ನಿನ್ನ ದಯೆಗೋಸ್ಕರ, ಪ್ರೀತಿಗೋಸ್ಕರ, ಕರುಣೆಗೋಸ್ಕರ, ಬರೆದಿರುವ ವಾಕ್ಯಕ್ಕೋಸ್ಕರ ಧನ್ಯವಾದ ಪ್ರಭು. ನಿಮ್ಮ ಆತ್ಮಕ್ಕೋಸ್ಕರ, ನೀವು ಬರೆದಿರುವ ವಾಕ್ಯಕ್ಕೋಸ್ಕರ ಧನ್ಯವಾದಗಳು. ಉತ್ಸಾಹವನ್ನು, ದಿಕ್ಕುವನ್ನು ಪಡೆಯುವುದಕ್ಕೆ ಧನ್ಯವಾದ ಪ್ರಭು. ಧನ್ಯವಾದ, 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 ಧನ್ಯವಾದ. ಧನ್ಯವಾದ ಹೇಳುತ್ತೇವೆ. ನಾವು ಹೇಳುತ್ತೇವೆ, ನಮ್ಮ ಆತ್ಮವನ್ನು, ನಮ್ಮ ಹೃದಯವನ್ನು ತೆರೆದಿದ್ದೇವೆ ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ಸ್ವೀಕರಿಸುವುದಕ್ಕೆ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಕುಳಿತುಕೊಳ್ಳಬಹುದು. ಹಲ್ಲೆಲೂಯಾ. ಮೇಮೈನಿಗೆ ನಿಮಗೆ ಸ್ವಾಗತವಿದೆ. ಅಕ್ಕಪಕ್ಕದವರಿಗೆ ನೀವು ಸ್ವಾಗತ ಹೇಳಬಹುದು. ವಾವ್ 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 ವಾವ್. ಸಮಯವು ವೇಗವಾಗಿ ಹೋಗುತ್ತಿದೆ ಮತ್ತು ನನಗೆ ನಂಬಿಕೆ ಇದೆ ನೀವು ವೇಗವಾಗಿ ಬೆಳೆಯುತ್ತಿದ್ದೀರಿ. ಪ್ರೇಸ್ ದ ಲಾರ್ಡ್. ಮತ್ತು ನಿಮ್ಮ ಮೂಲಕ ಪರಮೇಶ್ವರನ ರಾಜ್ಯವು ವೇಗವಾಗಿ ಬೆಳೆಯುತ್ತಿದೆ. ಇದು ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗಿದೆ. ನಾನು ನಂಬಿಕೆಯಿಂದ ಹೇಳುತ್ತೇನೆ, ಪವಿತ್ರಾತ್ಮನ ಮೂಲಕ ಈ ಸ್ಟೇಟ್ಮೆಂಟದ ಮಹತ್ವವು ನೀವು ತಿಳಿದುಕೊಳ್ಳುವಿರಿ. ಇವತ್ತಿನ ಸಂದೇಶ ನಿಮಗೋಸ್ಕರ. ಹೇಳಿರಿ, ಇವತ್ತಿನ ಸಂದೇಶ ನಮಗೋಸ್ಕರ, ನನಗೋಸ್ಕರ ಇದೆ. ಎಷ್ಟು ಜನರಿಗೆ ಅನಿಸುತ್ತದೆ ಅವರಿಗೋಸ್ಕರ ಇದೆ? ನೆನಪಿನಲ್ಲಿಟ್ಟುಕೊಳ್ಳಿರಿ, ಪರಮೇಶ್ವರನ ವಾಕ್ಯವು ಬಹಳ ಮುಖ್ಯವಾಗಿದೆ. ಆತನು ನಿಮ್ಮನ್ನು ನಿರ್ಮಾಣಕನಾಗಿದ್ದಾನೆ. ನೀವು ಪರಮೇಶ್ವರನ ವಾಕ್ಯದಿಂದ ಉಂಟಾಗಿದ್ದೀರಿ. ಮನುಷ್ಯನ ಶರೀರವು ಮಣ್ಣಿನಿಂದ ಮಾಡಲ್ಪಟ್ಟಿದೆ. ಇದೇ ಕಾರಣದಿಂದ ಮನುಷ್ಯ ಜೀವಂತವಾಗಿರಲು ನಿರಂತರವಾಗಿ ಆ ವಿಷಯವನ್ನು ಉಣ್ಣುವ ಅವಶ್ಯಕತೆ ಇರುತ್ತದೆ. ಹಾಗೆಯೇ ನಿಮ್ಮ ಆತ್ಮ ಪರಮೇಶ್ವರನಿಂದ ಬಂದಿದೆ ಮತ್ತು ವಾಕ್ಯದ ಮೂಲಕ ಉಂಟಾಗಿದೆ. ನೀವು ನಿಮ್ಮ ಆತ್ಮವನ್ನು ಪೋಷಣೆ ಮಾಡುವುದು ಯಾವಾಗಲೂ ಅವಶ್ಯಕತೆ ಇದೆ. ಪ್ರೇಸ್ ದ ಲಾರ್ಡ್. ಮತ್ತು ಹೇಗೆ ಶರೀರವು ಮಣ್ಣಿನಿಂದ ಮಾಡಲ್ಪಟ್ಟಿದೆಯೋ ಅದು ಯಾವಾಗಲೂ ಮಣ್ಣಿನಿಂದ ಉತ್ಪತ್ತವಾದ ಆಹಾರವನ್ನು ತಿನ್ನಬೇಕು. ಹಾಗೆಯೇ ನಿಮ್ಮ ಆತ್ಮವು ಪರಮೇಶ್ವರನಿಂದ ಬಂದಿದೆ. ವಾಕ್ಯದ ಮೂಲಕ ಅದು ಉಂಟಾಗಿದೆ. ಅದು ಯಾವಾಗಲೂ ವಾಕ್ಯದಿಂದ ಅಂಟಿಕೊಳ್ಳುವುದು ಬಹಳ ಮುಖ್ಯವಾಗಿದೆ, ಬಹಳ ಮುಖ್ಯವಾಗಿದೆ. ನೆನಪಿನಲ್ಲಿಟ್ಟುಕೊಳ್ಳಿರಿ, ಜೀವನವು ಆತ್ಮಿಕವಾಗಿದೆ. ಜೀವನವು ಆತ್ಮಿಕವಾಗಿದೆ. ನೀವು ಒಂದು ಆತ್ಮವಾಗಿದ್ದೀರಿ. ಎಷ್ಟು ಬೇಗ ಇದರ ಮೇಲೆ ನೀವು ಲಕ್ಷ್ಯ ಹಾಕಲು ಪ್ರಾರಂಭ ಮಾಡುವಿರೋ ಅಷ್ಟೇ ಬೇಗ ನೀವು ನಿಮ್ಮ ಜಯದ ದಾರಿಯಲ್ಲಿ ನಡೆಯಲು ಪ್ರಾರಂಭ ಮಾಡುವಿರಿ. ಸತ್ಯವು ಇದೇ ಆಗಿದೆ. ನೀವು ಜಯಶಾಲಿಯಾಗಿ ಜೀವಿಸಲು ಕರೆಯಲ್ಪಟ್ಟಿದ್ದೀರಿ. ನೀವು ನಿಮ್ಮ ವಿಜಯದ ಆ ಯಾತ್ರೆಯನ್ನು ಪ್ರಾರಂಭ ಮಾಡಬೇಕು. ಪರಮೇಶ್ವರರು ನಿಮ್ಮನ್ನು ಜಯಶಾಲಿಯಾಗಿ ಜೀವಿಸಲು ಕರೆದಿದ್ದಾರೆ. ನಿಮ್ಮ ಕೆಲಸವಾಗಿದೆ ಆ ಜಯಶಾಲಿ ಯಾತ್ರೆಯಲ್ಲಿ ನೀವು ನಡೆಯಬೇಕು. ಬೈಬಲ್ ಹೇಳುತ್ತದೆ, ಜಯಶಾಲಿಯಾಗಿ ಜೀವಿಸಲು ಪರಮೇಶ್ವರ್ ನಿಮ್ಮನ್ನು ಕರೆದಿದ್ದಾರೆ. ಆತನು ನಿಮ್ಮ ಶರೀರವನ್ನು ಕರೆದಿಲ್ಲ, ನಿಮ್ಮ ಆತ್ಮವನ್ನು ಕರೆದಿದ್ದಾನೆ. ವಾಸ್ತವಿಕವಾಗಿ ನೀವು ಅದು ಆಗಿದ್ದೀರಿ. ನೀವು ಶರೀರ ಅಲ್ಲ, ನೀವು ಆತ್ಮವಾಗಿದ್ದೀರಿ. ನಾನು ಮತ್ತೆ ಹೇಳುತ್ತೇನೆ, ನೀವು ಶರೀರ ಅಲ್ಲ, ನೀವು ಆತ್ಮವಾಗಿದ್ದೀರಿ. ನಿಮ್ಮ ಶರೀರವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುವುದು ಅದು ಡಿಪೆಂಡ್ ಆಗುತ್ತದೆ ನಿಮ್ಮ ಆತ್ಮದ ಸ್ಥಿತಿ ಹೇಗೆ ಇದೆ, ನಿಮ್ಮ ಆತ್ಮದ ಕಂಡೀಷನ್ ಏನಾಗಿದೆ. ಇವತ್ತಿನ ಸಂದೇಶವು ಅದೇ ವಿಷಯದಾಗಿದೆ, ಆತ್ಮದ ಸ್ಥಿತಿಯ ಮೇಲೆ. ಮತ್ತು ಈ ರೀತಿಯಾಗಿ ಮನೆಯ ಕಂಡೀಷನ್ ಹೇಗಿದೆ ಎಂದು ಜನರು ಕೇಳುತ್ತಾರಲ್ಲವೋ? ಪ್ರೇಸ್ ದ ಲಾರ್ಡ್. ಸರಿ ಇದೆ ಅಲ್ಲವೋ? ಮನೆಯ ಕಂಡೀಷನ್ ಏನಾಗಿದೆ? ಈ ಮನೆಯು ಆ ಬಿರುಗಾಳಿಯನ್ನು ಎದುರಿಸಬಲ್ಲದೋ? ಈ ಮನೆಯು ಆ ಮಳೆಯನ್ನು ಎದುರಿಸಬಲ್ಲದೋ? ಬಟ್ಟೆಯ ಕಂಡೀಷನ್ ಏನಾಗಿದೆ? ಆ ಬಟ್ಟೆ ಎಷ್ಟು ದೀರ್ಘಕಾಲ ನಡೆಯುವುದು? ಯಾರಾದರೂ ಮನೆ ಕಟ್ಟಿದಾಗ ಆ ಬಿರುಗಾಳಿ ಬರುತ್ತದೆ ಎಂದು ಆತನಿಗೆ ಗೊತ್ತಿದೆ. ಮಳೆಯು ಬರುತ್ತದೆ, ಬಿಸಿಲು ಕೂಡ ಬರುವುದು. ಮತ್ತು ಯಾರಿಗೂ ಗೊತ್ತಿಲ್ಲ ಮಳೆ ಬರುವುದಿಲ್ಲ ಎಂದರೆ. ನನಗೆ ಅನಿಸುವುದಿಲ್ಲ ಮನುಷ್ಯ ಬುದ್ಧಿವಂತನಾಗಿದ್ದಾನೆಂದು. ಪರಮೇಶ್ವರರು ಯಾವಾಗೂ ಹೇಳಲಿಲ್ಲ ನಿಮ್ಮ ಜೀವಿತದಲ್ಲಿ ಮಳೆ ಬರುವುದಿಲ್ಲ ಎಂದು. ಪರಮೇಶ್ವರರು ಯಾವಾಗೂ ಹೇಳಲಿಲ್ಲ ನಿಮ್ಮ ಜೀವಿತದಲ್ಲಿ ಬಿಸಿಲು ಯಾವಾಗೂ ಬರುವುದಿಲ್ಲ ಎಂದು. ಪರಮೇಶ್ವರರು ಇದನ್ನು ಖಂಡಿತವಾಗಿ ಹೇಳಿದ್ದಾರೆ, ಕಡು ಬಿಸಿಲಿನಲ್ಲೂ ನೀವು ಗೆಲ್ಲುವಿರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕೇಳುತ್ತಿದ್ದೀರಾ ನೀವು? ಒಬ್ಬ ವ್ಯಕ್ತಿ ಸ್ವಸ್ಥನಾಗಬಹುದು, ಆತನಿಗೆ ಗೆಲ್ಲುವುದಕ್ಕೆ ಬೇರೆ ರೀತಿಯ ಪರಿಸ್ಥಿತಿ ಇರಬೇಕು.
ಒಬ್ಬ ವ್ಯಕ್ತಿ ಸ್ವಸ್ಥನಾಗಿರಬಹುದು, ಆದ್ರೆ ಅವನು ಒಬ್ಬ ಬೇರೆ ಕಂಡೀಷನ್ ಇರಬೇಕು. ನಡೀರಿ ಓದೋಣ. ಅಪೊಲೋ ಕೃತ್ಯಗಳು 20ನೇ ಅಧ್ಯಾಯ 32ನೇ ವಾಕ್ಯ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ಅಭಿವೃದ್ಧಿಯನ್ನುಂಟು ಮಾಡುವುದಕ್ಕೂ ಯೋಚನೆ ಮಾಡಿರಿ. ಆತನು ಏನು ಹೇಳಿದನು? ಆತನು ನಂಬುವವರಿಗೆ ನಾನು ನಿಮ್ಮನ್ನು ಕರ್ತನ ಕೃಪಾವಾಕ್ಯಕ್ಕೂ ಆತನ ಕೃಪೆಗೂ ಒಪ್ಪಿಸಿಕೊಡುತ್ತೇನೆ ಎಂದನು. ಅದೇ ಆಗಿದ್ದೀರಿ. ಯಾರು ನಿಮ್ಮನ್ನು ಅಭಿವೃದ್ಧಿ ಮಾಡುವನು? ಆತನು ನಿಮ್ಮನ್ನು ಅಭಿವೃದ್ಧಿ ಮಾಡುವುದಕ್ಕೂ ಪವಿತ್ರಾತ್ಮರ ಎಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಯೋಚನೆ ಮಾಡಿ ನೋಡಿರಿ. ವಾಕ್ಯ ನಿಮ್ಮ ಜೊತೆ ಏನು ಮಾಡಬಹುದು? ವಾಕ್ಯ ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತದೆ. ವಾವ್, ಹೇಳಿರಿ, ವಾಕ್ಯ ನನ್ನನ್ನು ಅಭಿವೃದ್ಧಿಪಡಿಸುತ್ತದೆ. ನೆನಪಿನಲ್ಲಿಟ್ಟುಕೊಳ್ಳಿ, ಅದು ಹೇಳುತ್ತದೆ ವಾಕ್ಯ ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತದೆ. ಅದು ಮಾಡುತ್ತದೆ. ಅದರಲ್ಲಿ ನಿಮ್ಮ ರೋಲ್ ಬರುತ್ತದೆ. ಆತನು ಹೇಳಿದನು, ವಾಕ್ಯವು ನಿಮ್ಮ ಉನ್ನತಿಯನ್ನು ಮಾಡಬಹುದು. ಬೈಬಲ್ ಅಭಿವೃದ್ಧಿಯ ಮಾತನ್ನು ಹೇಳಿದಾಗ ಎಲ್ಲ ರೀತಿಯ ಅಭಿವೃದ್ಧಿಯ ಬಗ್ಗೆ ಮಾತನ್ನು ಹೇಳುತ್ತದೆ. ಕೆಲವರು ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದಾರೆ, ಕೆಲವರು ಬಿಸ್ನೆಸ್ನಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ, ಆದರೆ ಮನೆಯಲ್ಲಿ ಅಸಫಲರಾಗಿದ್ದಾರೆ. ಇಂಗ್ಲಿಷ್ನಲ್ಲಿ ಸಫಲರಾಗಿದ್ದಾರೆ, ಗಣಿತನಲ್ಲಿ ಸಫಲರಾಗಿಲ್ಲ. ಓವರ್ ಆಲ್ ಉನ್ನತಿಯು ಅದು ಪರಮೇಶ್ವರನ ವಾಕ್ಯದಿಂದ ಮಾತ್ರ ಬರುತ್ತದೆ. ಪರಮೇಶ್ವರನ ವಾಕ್ಯದಲ್ಲಿ ಎಲ್ಲವೂ ಅಡಕವಾಗಿದೆ. ಕೆಲವರು ಒಳ್ಳೆ ತಾಯಿ ಆಗಿದ್ದಾರೆ, ಆದ್ರೆ ಒಳ್ಳೆ ಹೆಂಡತಿ ಅಲ್ಲ. ಕೆಲವರು ಒಳ್ಳೆ ತಾಯಿ ಆಗಿದ್ದಾರೆ, ಒಳ್ಳೆ ಹೆಂಡತಿ ಆಗಿದ್ದಾರೆ, ಆದ್ರೆ ಒಳ್ಳೆ ಸೊಸೆ ಆಗಿಲ್ಲ. ಕೆಲವರು ಒಳ್ಳೆ ಸೊಸೆ ಆಗಿದ್ದಾರೆ, ಒಳ್ಳೆ ಅತ್ತೆ ಅಲ್ಲ. ಕೆಲವು ಒಳ್ಳೆ ಎಂಪ್ಲಾಯಿ ಆಗಿದ್ದಾರೆ, ಆದ್ರೆ ಒಳ್ಳೆ ತಂದೆ ಆಗಿಲ್ಲ. ಒಳ್ಳೆ ದೋಸ್ತ್ ಆಗಿದ್ದಾರೆ ಕೆಲವರು, ಆದ್ರೆ ಒಳ್ಳೆ ನಾಗರಿಕರಾಗಿಲ್ಲ. ಎಷ್ಟು ಜನರಿಗೆ ನಾನು ತಿಳಿಸಬಲ್ಲೇನೆ, ಅವರು ಕೆಲವು ಕ್ಷೇತ್ರಗಳಲ್ಲಿ ಉನ್ನತಿ ಮಾಡುತ್ತಿದ್ದಾರೆ ಮತ್ತು ಕೆಲವು ಕ್ಷೇತ್ರಗಳಲ್ಲಿ ಅವರು ಜೀರೋ ಆಗಿದ್ದಾರೆ. ಮತ್ತು ಪರಮೇಶ್ವರನ ವಾಕ್ಯದಲ್ಲಿ ನಿಮ್ಮ ಜೀವಿತವನ್ನು ಅಭಿವೃದ್ಧಿಪಡಿಸುವಾಗ ವಾಕ್ಯವು ನಿಮ್ಮನ್ನು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಪಡಿಸುವುದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕೇಳಿರಿ, ವಾಕ್ಯವು ನನ್ನನ್ನು ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುತ್ತದೆ. ಎಷ್ಟು ಜನರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಬೇಕು? ಯಾವುದೇ ವಸ್ತು ಉಂಟಾಗಿಲ್ಲ. ಔಷಧಿಯು ಶರೀರದಲ್ಲಿ ಅಭಿವೃದ್ಧಿ ಉಂಟು ಮಾಡುವುದು, ಅದರ ಉನ್ನತಿ ಮಾಡುವುದು, ಊಟ ಇದನ್ನು ಮಾಡುವುದು, ಯಾವುದೇ ಸಿಂಗಲ್ ಈ ಲೋಕದಲ್ಲಿ ಇಂಥದ್ದು ಇಲ್ಲ. ಇದು ನಿಮ್ಮನ್ನು ಎಲ್ಲಾ ರೀತಿಯಲ್ಲಿ ಉನ್ನತಿ ಅಭಿವೃದ್ಧಿ ಪಡಿಸುವುದು. ಬಹಳಷ್ಟು ಜನರಿಗೆ ಅನಿಸುತ್ತದೆ ಹಣ ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಪಡಿಸುತ್ತದೆ ಎಂದು. ಆಕ್ಚುಲಿ ಉನ್ನತಿಯ ಪರಿಣಾಮವು ಹಣವಾಗಿದೆ. ಎಷ್ಟು ಜನರಿಗೆ ತಿಳಿದು ಬಂತು ನಾನು ಏನು ಹೇಳಿದೆ? ಹಣದಿಂದ ಅಭಿವೃದ್ಧಿ ಆಗುವುದಿಲ್ಲ. ನೀವು ಅಭಿವೃದ್ಧಿ ಹೊಂದಿದಾಗ ಮಾತ್ರ ಹಣ ಬರುತ್ತದೆ. ಹೇಳಿರಿ, ವಾಕ್ಯ ಒಂದು ಮಾತ್ರ ವಸ್ತು ಆಗಿದೆ. ಅದು ನನ್ನನ್ನು ಎಲ್ಲಾ ಕ್ಷೇತ್ರದಲ್ಲೂ ಅಭಿವೃದ್ಧಿ ಮಾಡುತ್ತದೆ. ಮತ್ತು ನಿರಾಶೆ ಹೊಂದಬೇಡಿರಿ. ನಾನು ಏನು ಮಾಡಲಿ? ಸಿಂಪಲ್ ವಚನದ ಸೇವೆಯನ್ನು ನಿಮ್ಮ ಒಳಗೆ ಪೂರ್ತಿ ಆಗಲು ಬಿಡಿ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡುತ್ತದೆ. ಇವತ್ತು ನಾವು ನಿಮ್ಮ ಆತ್ಮದ ಕಂಡೀಷನ್ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಟಾಪಿಕ್ನ ಟೈಟಲ್ ಅದು ಆಗಿದೆ, ಜಯಶಾಲಿಯಾಗಲು 7 ಮುಖ್ಯ ಪಾಯಿಂಟ್ಗಳು. ಜಯಶಾಲಿಗೋಸ್ಕರ 7 ಮುಖ್ಯ ಮಾತುಗಳು. ಹೇಳಿರಿ, ನಾನು ಸೀಮಿತನಲ್ಲ. ನಾನು ಹೇಳುತ್ತಿಲ್ಲ ವಿದ್ಯಾಭ್ಯಾಸ ಮುಖ್ಯವಲ್ಲ ಎಂದು, ಇದು ಬಹಳ ಮುಖ್ಯವಾಗಿದೆ. ಆದರೆ ನಾನು ಇದನ್ನು ಹೇಳುತ್ತಿದ್ದೇನೆ, ನೀವು ಓದ ಬರಹ ಕಲ್ತಿಲ್ಲ ಎಂದರೆ ನೀವು ಕಲಿಯಿರಿ. ಮತ್ತು ನೀವು ಕಲಿಯುವ ಸ್ಪೀಡ್ ಕಮ್ಮಿ ಆಗಿರಬಹುದು. ಆದರೆ ಏನಾದರೂ ಇದೆ, ಯಾರಾದರೂ ಹೇಳಿದರೂ ನೀನು ಹಾರದಿದ್ದರೆ ಓಡು, ಓಡದಿದ್ದರೆ ನಡೆಯದಿದ್ದರೆ ತೆಗೆದುಕೊಂಡು ಹೋಗು. ಇದನ್ನು ನೀವು ಸುನಿಶ್ಚಿತ ಮಾಡಿಕೊಳ್ಳಿ. ಏನಾದರೂ ಮಾಡಿ ಅಭಿವೃದ್ಧಿ ಹೊಂದುತ್ತಿದ್ದೀರಿ. ಪ್ರೇಸ್ ದ ಲಾರ್ಡ್. ಪ್ರತಿದಿನ ನೀವು ಹಾರಲು ಆಗುವುದಿಲ್ಲ, ಪ್ರತಿದಿನ ನೀವು ಓಡಲು ಆಗುವುದಿಲ್ಲ. ಕೆಲವು ದಿನ ಹೀಗಿರುತ್ತದೆ, ನೀವು ತೆವಳಲೇಬೇಕಾಗುತ್ತದೆ. ಆದರೆ ನೀವು ಪ್ರತಿದಿನ ಅಭಿವೃದ್ಧಿ ಹೊಂದಬೇಕು, ಪ್ರತಿದಿನ ಮುಂದೆವರಿಯಬೇಕು. ಕೆಲವರು ಹೇಳಿದರು, ಬಿಂದು ಬಿಂದುವಾಗಿ ಸಾಗರ ತುಂಬುತ್ತದೆ. ನೀವು ಪ್ರತಿದಿನ ಸ್ವಲ್ಪ ಸ್ವಲ್ಪ ಅಭಿವೃದ್ಧಿ ಹೊಂದಿದರೆ ಸಮಯದ ಜೊತೆ ನೀವು ಬಹಳಷ್ಟು ಹೆಚ್ಚಾಗಿ ಅಭಿವೃದ್ಧಿ ಹೊಂದುವಿರಿ. ಪ್ರೇಸ್ ದ ಲಾರ್ಡ್. ಹೇಳಿರಿ, ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಹೇಳಿರಿ, ನಾನು ಸೋಲನ್ನು ಒಪ್ಪಿಕೊಳ್ಳುವರಲ್ಲಿ ಅಲ್ಲ. ಓಕೆ, ಏನನ್ನು ಮಾತನಾಡುತ್ತಿದ್ದೇವೆ? ಜಯಶಾಲಿಗೋಸ್ಕರ 7 ಮುಖ್ಯ ಪಾಯಿಂಟ್ಗಳು, ಮಾತುಗಳು, ಕಂಡೀಷನ್ಗಳು.
ಇದು ಜಯದ ಯೋಜನೆಗಳಲ್ಲ. ಲಕ್ಷ್ಯ ಕೊಡ್ರಿ ನೀವು ಸಂದೇಶದಲ್ಲಿ. ಇವು ಯೋಜನೆಗಳಲ್ಲ, ಇವು ಸ್ಥಿತಿಗಳಾಗಿವೆ. ಮತ್ತು ನಾವು ಹೇಳಿದೆವು ಮನೆಯ ಸ್ಥಿತಿ ಏನಾಗಿದೆ. ಅದು ಮಳೆಯಿಂದ ತಪ್ಪಿಸಿಕೊಳ್ಳಲು ಯೋಜನೆ ಇಲ್ಲ, ಅದು ಬಿರುಗಾಳಿಯಿಂದ ತಪ್ಪಿಸಿಕೊಳ್ಳಲು ಯೋಜನೆ ಇಲ್ಲ. ಆದ್ರೆ ಮನೆಯ ಸ್ಥಿತಿ ಬಹಳ ಮುಖ್ಯವಾಗಿದೆ. ಪ್ರೇಸ್ ದ ಲಾರ್ಡ್. ಹಾಗೆಯೇ ಜಯಶಾಲಿ ಆಗಲು ನಿಮ್ಮ ಆತ್ಮದ ಕಂಡೀಷನ್ ಏನಾಗಿದೆ. ನಾವು ಗೆಲುವಿನ ಯೋಜನೆಗಳಿಗಿಂತ ಮುಂಚೆ ನೀವು ಜಯ ಹೊಂದಲು ಒಂದು ಕಂಡೀಷನ್ ಬೇಕಾಗುತ್ತದೆ. ನಿಮ್ಮ ಆತ್ಮಕ್ಕೆ ಒಂದು ಕಂಡೀಷನ್ ಇರಬೇಕು. ನಿಮ್ಮ ಆತ್ಮ ಗೆಲುವನ್ನು ಪಡೆಯಲು ಸರಿಯಾದ ಸ್ಥಿತಿಗೆ ಬರಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ತಿಳಿಸಲು ಆಗುತ್ತಿದೆ, ಇದು ಕಠಿಣವಾಗಿಲ್ಲಲ್ಲ, ಸಿಂಪಲ್ ಇದೆ. ಮತ್ತು ಗೆಲುವಿಗೋಸ್ಕರ ಈ 7 ವಿಷಯಗಳನ್ನು ನಾವು ಹೇಳುತ್ತಿದ್ದೇವೆ. ಇದು ನಿಮಗೆ ಸಹಾಯ ಮಾಡುವುದು. ನೀವು ಆ ಸ್ಥಳಕ್ಕೆ ಬರಬೇಕು. ಅಲ್ಲಿ ಗೆಲ್ಲುವುದು ಬಹಳ ಸುಲಭವಾಗಿದೆ. ನಿಮ್ಮ ಆತ್ಮ ಗೆಲುವಿಗೋಸ್ಕರ ರೆಡಿಯಾಗಿರಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಏಕೆಂದರೆ ನಾವು ಜಯ ಹೊಂದುವುದಕ್ಕೆ ತಯಾರಿ ಮಾಡಲ್ಪಟ್ಟಿದ್ದೇವೆ. ಪ್ರೇಸ್ ದ ಲಾರ್ಡ್. ಯೋಚನೆ ಮಾಡಿರಿ, ಒಬ್ಬ ವ್ಯಕ್ತಿ ಇದ್ದಾನೆ ಮತ್ತು ಎಕ್ಸಾಮ್ ಬರುವುದಾಗಿದೆ. ಆತನ ಆತ್ಮದ ಕಂಡೀಷನ್ ಹೇಗೆ ಇರುತ್ತದೆ? ಅದು ಸಂತೋಷವಾಗಿರುವುದು ಅಥವಾ ದುಃಖವಾಗಿರುವುದು? ತೊಂದರೆ ಇದು ಹಾಗೇ ಇದೆ. ಜಯಶಾಲಿ ಆಗಲು ನಿಮ್ಮ ಆತ್ಮದ ತಯಾರಿ ಇಲ್ಲದಿದ್ದರೆ ಅದು ತೊಂದರೆಯಲ್ಲಿರುವುದು. ನೀವು ನಿಮ್ಮ ಆತ್ಮದ ಸರಿಯಾದ ರೆಡಿ ಮಾಡಿಕೊಂಡಿದ್ದರೆ, ಯಾವ ಜಯಶಾಲಿ ಜೀವನಕ್ಕೆ ನೀವು ಕರೆಯಲ್ಪಟ್ಟಿದ್ದೀರೋ ಆ ಜಯಶಾಲಿ ಜೀವನದಲ್ಲಿ ನಡೆಯುವುದು ಬಹಳ ಸುಲಭವಾಗಿರುವುದು. ಪ್ರೇಸ್ ದ ಲಾರ್ಡ್. ಮತ್ತು 7 ಮಾತುಗಳಿವೆ. ಪಕ್ಕದವರಿಗೆ ಹೇಳಿದ 7 ಮಾತುಗಳಿವೆ ಜಯಶಾಲಿಗೋಸ್ಕರ. ಇದರ ಅರ್ಥ ಇದು ಆಗಿದೆ, ರೆಡಿ, ತಯಾರಿ. ಯೋಜನೆಗಳಲ್ಲ, ಇವು ಜಯದ ಯೋಜನೆಗಳಲ್ಲ, ಇದು ಜಯದ ತಯಾರಿಯಾಗಿದೆ. ಯಾರದು ತಯಾರಿ? ನಿಮ್ಮ ಆತ್ಮದ ತಯಾರಿ. ಏಕೆಂದ್ರೆ ನೀವು ಒಂದು ಆತ್ಮವಾಗಿದ್ದೀರಿ. ಮರೆಯಬೇಡಿರಿ. ನಾನು ಒಂದು ಆತ್ಮವಾಗಿದ್ದೇನೆ. ನಾನು ಮತ್ತೆ ಹೇಳುತ್ತಿದ್ದೇನೆ, ನೀವು ಶರೀರ ಅಲ್ಲ. ನಮ್ಮ ಆತ್ಮವನ್ನು ಪೋಷಣೆ ಮಾಡುವ ವಿಷಯದಲ್ಲಿ ತಯಾರಿಯಾಗಿರ್ರಿ. ಕೆಲವರು ಶರೀರವನ್ನು ಪೋಷಣೆ ಮಾಡುತ್ತಾರೆ, ಆತ್ಮವನ್ನು ಮಾಡುವುದಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಕೇಳುತ್ತಿದ್ದೀರಾ? ಹೇಳಿರಿ, ನಾನು ಒಂದು ಆತ್ಮವಾಗಿದ್ದೇನೆ. ಹಲೋ, ಹೇಳಿರಿ, ನಾನು ಆತ್ಮವಾಗಿದ್ದೇನೆ. ಮತ್ತು 7 ಮಾತುಗಳನ್ನು ನಾವು ಹೇಳುತ್ತಿದ್ದೆವು. ಏಕೆ ಹೇಳುತ್ತಿದ್ದೀವಿ ಅಂದರೆ ನಿಮ್ಮ ಆತ್ಮವನ್ನು ಕಂಡೀಷನ್ ಮಾಡುವುದಕ್ಕೆ. ಮತ್ತು ನೀವು ಜಯಶಾಲಿ ಆಗಲು ತಯಾರಾಗಿರಬೇಕು. ಪ್ರೇಸ್ ದ ಲಾರ್ಡ್. ನಡೀರಿ, ತೆಗೆಯೋಣ. ಎಫೆಸದವರಿಗೆ 3ನೇ ಅಧ್ಯಾಯ 14ನೇ ವಾಕ್ಯ 15ನೇ ವಾಕ್ಯ. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರ ಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೆಯೋ ಆ ತಂದೆಯ ಮುಂದೆ ನಾನು ಮೊಣಕಾಲು ಊರಿಕೊಂಡು, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ. ಇಂಪಾರ್ಟೆಂಟ್. ಪ್ರಾರ್ಥನೆಯನ್ನು ಪೌಲನು ಎಫೆಸೋ ಚರ್ಚಕ್ಕೋಸ್ಕರ ಮಾಡಿದ್ದಾನೆ. ಆತನು ಏನು ಪ್ರಾರ್ಥನೆಯನ್ನು ಮಾಡಿದನು ಮತ್ತೆ ಓದೋಣ. 13ರಿಂದ ಓದಿದರೆ ಇನ್ನೂ ಒಳ್ಳೆಯದಾಗಿರುತ್ತದೆ. ಆದ್ದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇಂಟ್ರೆಸ್ಟಿಂಗ್ ಇದೆ ಇಲ್ಲಿ. ಪಕ್ಕದವ್ರಿಗೆ ಹೇಳಿರಿ ಇಂಟ್ರೆಸ್ಟಿಂಗ್. ಬಹಳ ಇಂಟ್ರೆಸ್ಟಿಂಗ್ ಇದೆ. ನೀವು ವಾಕ್ಯಗಳನ್ನು ಸಂದರ್ಭದಲ್ಲಿ ಓದುವಾಗ ವಾಕ್ಯದ ಸೌಂದರ್ಯ ಬದಲಾಗುತ್ತದೆ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಜೈಲಿನಲ್ಲಿ ಪೌಲನು ಬಂದಿಯಾಗಿದ್ದಾನೆ ಮತ್ತು ಕಷ್ಟಪಡುತ್ತಿದ್ದಾರೆ ಹೊರಗಿನವರು. ಆದ್ದರಿಂದ ನಿಮ್ಮ ನಿಮಿತ್ತವಾಗಿ ನನಗೆ ಉಂಟಾದ ಕಷ್ಟ ಯಾರಿಗೆ ಉಂಟಾಗುತ್ತಿದೆ? ಜನರಿಗೆ ಆಗುತ್ತಿದೆಯೋ ಅಥವಾ ಪೌಲನಿಗೆ ಆಗುತ್ತಿದೆ? ಹಲೋ, ಯಾರಿಗೆ? ಪೌಲನಿಗೆ. ಇಲ್ಲಿ ಓದಿರಿ, ನಿಮ್ಮ ನಿಮಿತ್ತವಾಗಿ ನನಗೆ ಇವರಿಗೆ ಕಷ್ಟವಾಗುತ್ತಿತ್ತೋ ಅಥವಾ ಯಾರಿಗೋಸ್ಕರ ಬರೆಯುತ್ತಿದ್ದಾನೆ ಅವರಿಗೆ ಕಷ್ಟವಾಗುತ್ತಿತ್ತೋ? ಬರೆಯುವವನಿಗೆ. ಇಂಟ್ರೆಸ್ಟಿಂಗ್. ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದು. ಧೈರ್ಯ ಯಾರು ಗೆಡುತ್ತಿದ್ದರು? ಬರೆಯುವವನು ಅಥವಾ ಓದುವವನು? ವಂಡರ್ಫುಲ್. ಕೆಲವರಿಗೆ ಬೇರೆಯವರ ಕಷ್ಟ ನೋಡಿ ಇವರ ಧೈರ್ಯ ಬಿಟ್ಟು ಬಿಡುತ್ತಾರೆ. ಇದು ಯಾವ ರೀತಿಯಾಗಿದೆ? ಬೇರೆಯವರಿಗೆ ತೊಂದರೆ ಆಗುತ್ತಿದೆ, ಇವರ ಬಲ ಹೊರಟು ಹೋಯಿತು. ಆತನು ಇಂಥ ಜನರಿಗೆ ಬರೆಯುತ್ತಿದ್ದನು.
ಇನ್ನೂವರೆಗೂ ಕಷ್ಟ ಇವರ ಹತ್ತಿರ ಬಂದಿರಲಿಲ್ಲ. ಪೌಲನ ಕಷ್ಟಗಳನ್ನು ನೋಡಿ ನೋಡಿ ಇವರ ಸ್ಥಿತಿ ಕಷ್ಟಕರವಾಗಿತ್ತು. ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು, ಏಕೆಂದರೆ ಅದರಿಂದ ನಿಮಗೆ ಮಹಿಮೆ ಇದೆ. ಆತನು ಇದನ್ನು ಹೇಳಿ ಇಲ್ಲಿ ನಿಂತುಕೊಳ್ಳಲಿಲ್ಲ. ಆತನು ಮುಂದೆ ಹೊರೆದನು. ಯಾವ ತಂದೆಯಿಂದ ಭೂಪರ ಲೋಕಗಳಲ್ಲಿರುವ ಪ್ರತಿ ಜನರು ಹೆಸರು ತೆಗೆದುಕೊಳ್ಳುತ್ತಾರೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರುತ್ತೇನೆ. ಏನಾಗಿದೆ? ಅವರು ಧೈರ್ಯಗೆಡಬಾರದು. ಹಲೋ, ಕಾರಣ ಏನಾಗಿದೆ? ಎಷ್ಟು ಜನರಿಗೆ ಕಾರಣ ತಿಳಿದು ಬಂತು. ಕಾರಣ ಏನಾಗಿದ್ದರೆ ಇವರು ಧೈರ್ಯಗೆಡಬಾರದೆಂದು. ಲೋಕದಲ್ಲಿ ಬಹಳಷ್ಟು ಜನರು ಧೈರ್ಯಗೆಟ್ಟಿದ್ದಾರೆ. ಹೇಳಿರಿ, ನಾನು ಧೈರ್ಯಗೆಡುವುದಿಲ್ಲ. ನಿಂತುಕೊಳ್ಳುವ ಯೋಗ್ಯತೆ ಇದು ಬಹಳ ದೊಡ್ಡ ಯೋಗ್ಯತೆಯಾಗಿದೆ. ನೀವು ಏನಾದರೂ ಮಾಡದೆ ಹೋಗಿ ಅದು ನಿಂತುಕೊಳ್ಳುವುದನ್ನು ಕಲಿತುಕೊಳ್ಳಿ. ಅಷ್ಟೇ ಏಟು ಬಿದ್ದರೂ ಕೂಡ ನೀವು ನಿಂತುಕೊಳ್ಳಿ. ತಂದೆಯ ಮುಂದೆ ಇಟ್ ಇಸ್ ರಿಮಾರ್ಕೆಬಲ್. ತಂದೆಯಿಂದ ಭೂಪರ ಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೆಯೋ ಆ ತಂದೆಯ ಮುಂದೆ ನಾನು ಮೊಳಕಾಲೂರಿಕೊಂಡು ಕೊಳ್ಳುತ್ತೇನೆ. ಪ್ರೇಸ್ ದ ಲಾರ್ಡ್. ನೀವು ದೇವರ ಆತ್ಮದ ಮೂಲಕ ಅಂತರದಲ್ಲಿ ವಿಶೇಷ ಬಲ ಹೊಂದಿದವರಾಗಿ ಪ್ರಾರ್ಥನಾ ಪ್ರಾರಂಭವಾಯಿತು. ಕಾರಣ ಏನಾಗಿತ್ತು? ಸಾಹಸವನ್ನು ಬಿಡಬೇಡಿರಿ. ಎಷ್ಟು ಜನರಿಗೆ ತಿಳಿದು ಬರುತ್ತಿದೆ, ಆತನು ನನಗೆ ಅಂತ ಹೇಳಲಿಲ್ಲ, ಏಕೆಂದರೆ ಆತನು ಈ ದಾನವನ್ನು ಪಡೆದಿದ್ದನು. ಆತನು ಧೈರ್ಯಗೆಡದನ್ನು ಕಲ್ತಿದ್ದನು. ಆತನ ಜೊತೆ ಏನಾದರೂ ಆಗಿತ್ತು, ಮುಂದೆ ನೀವು ನೋಡುವಿರಿ. ನೀವು ದೇವರ ಆತ್ಮ ಬಲದ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಿರುವ ಹಾಗೆ ನಾನು ಅಲ್ಲ. ಆತನು ತನ್ನ ಮಾತನ್ನು ಹೇಳಿದನು ಅಥವಾ ಜನರ ಮಾತನ್ನು ಹೇಳಿದನು. ನೀವು ಆತನ ಆತ್ಮನ ಮೂಲಕ, ಯಾರ ಆತ್ಮನ ಮೂಲಕ? ಪರಿಶುದ್ಧ ಆತ್ಮನ ಮೂಲಕ. ಕೆಲವರು ಒಳಗಿನಿಂದ ಧೈರ್ಯವನ್ನು ಅವರು ಅನುಭವಿಸುವುದಿಲ್ಲ. ಅವರು ಒಳಗಿನಿಂದ ಬಲಹೀನರಾಗಿ ಅವರು ಅನುಭವವನ್ನು ಹೊಂದಿರುತ್ತಾರೆ. ಇಂಥ ಜನರಿಗೆ ಆತನು ಮಾತನಾಡುತ್ತಿದ್ದಾನೆ, ಸಾಹಸವನ್ನು ಬಿಟ್ಟು ಬಿಡಬೇಡಿರಿ. ಕೆಲವು ಜನರು ಸಾಹಸವನ್ನು ಬಿಟ್ಟು ಬಿಡುತ್ತಾರೆ. ಮತ್ತು ಸಾಹಸವನ್ನು ಬಿಡದೇ ಇರುವ ಔಷಧಿ ಏನಾಗಿದೆ? ನಿಮ್ಮ ಆತ್ಮದಲ್ಲಿ ಪರಮೇಶ್ವರನ ಆತ್ಮದ ಮೂಲಕ ಸಾಮರ್ಥ್ಯವನ್ನು ಹೊಂದಿ ಬಲವನ್ನು ಹೊಂದಿರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮೊದಲನೇದು, ಪವಿತ್ರಾತ್ಮನ ಮೂಲಕ ಸಾಮರ್ಥ್ಯವನ್ನು ಪಡೆದು ಬಲ ಉಳ್ಳವರಾಗಿರಿ. ಮೊದಲನೇ ಪಾಯಿಂಟ್ ಸಿಂಪಲ್. ನೀವು ಯಾರಿಗಾದ್ರೂ ಭೇಟಿಯಾಗುತ್ತೀರಿ, ಅವನಿಗೆ ಅನಿಸುತ್ತದೆ ನಾನು ಸಾಹಸವನ್ನು ಬಿಟ್ಟಿದ್ದೇನೆ, ತನ್ನ ನಿರೀಕ್ಷೆಯನ್ನು ಕಳೆದುಕೊಳ್ಳುತ್ತಿದ್ದಾನೆ. ನಿಮಗೆ ಗೊತ್ತಿದೆ, ನೀವು ಪ್ರಾರ್ಥನೆ ಮಾಡಬೇಕು. ಓ ಪರಮೇಶ್ವರ್, ಇವರ ಆತ್ಮದಲ್ಲಿ, ಆತನ ಅಂತರ್ಯಾದ ಮನುಷ್ಯನಲ್ಲಿ ನಿಮ್ಮ ಆತ್ಮದ ಮೂಲಕ ಸಾಮರ್ಥ್ಯವನ್ನು ಪಡೆದು ಬಲವಂತನಾಗುತ್ತಿದ್ದಾನೆ. ನಿಮ್ಮ ಮಗು ಬಂದು ನಿಮಗೆ ಹೇಳಿದರೆ, ಮಮ್ಮಿ ನಾನು ಬದುಕಲು ಇಷ್ಟಪಡುವುದಿಲ್ಲ, ಹೋಗಿ ಇದನ್ನು ಪ್ರಾರ್ಥನೆ ಮಾಡಿರಿ. ನಾನು ಇವಾಗ ನನ್ನ ಅಂತರ್ಯದ ಮನುಷ್ಯನಲ್ಲಿ ಸಾಮರ್ಥ್ಯವನ್ನು ಹೊಂದಿ ಬಲವಂತ ಹೊಂದುತ್ತಿದ್ದೇನೆ. ನಾನು ಸೋಲಲು ಸಾಧ್ಯವಿಲ್ಲ. ಇದು ನಿಮ್ಮ ಜೀವಿತಕ್ಕೋಸ್ಕರ ಪರಮೇಶ್ವರನ ಇಚ್ಛೆ ಆಗಿದೆ. ಇದು ಇಚ್ಛೆ ಆಗಿದೆ ಪರಮೇಶ್ವರನದ್ದು. ನೀವು ನಿಮ್ಮ ಆತ್ಮದಲ್ಲಿ ಸಾಮರ್ಥ್ಯವನ್ನು ಹೊಂದಿ ಬಲವಂತರಾಗಬೇಕು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಜಯಶಾಲಿಯಾದ ದಾರಿಯಲ್ಲಿ ನಡೆಯುವುದಕ್ಕೋಸ್ಕರ ನಿಮ್ಮ ವಾಹನವು ಅದು ದೂರ ಪ್ರಯಾಣ ಮಾಡುವುದಾದರೆ ಮೊದಲು ನಿಮ್ಮ ವಾಹನದ ಸ್ಥಿತಿಯನ್ನು ನೀವು ಚೆಕ್ ಮಾಡುತ್ತೀರಿ. ಇಂಜನ್ ನಡೆಯುತ್ತಿದೆಯೋ ಅಥವಾ ಇಲ್ಲವೋ, ಖಟ್ಪಟ್ ಆಗುತ್ತಿಲ್ಲವೋ, ಆ ವಾಹನದಲ್ಲಿ ಗಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಅದು ಬಹಳ ದೂರ ಹೋಗುವುದಿಲ್ಲ. ಇದೇ ಕಾರಣದಿಂದ ಬಹಳಷ್ಟು ಜನರ ಜೀವಿತದಲ್ಲಿ ಬ್ರೇಕ್ ಡೌನ್ ಆಗಿಬಿಡುತ್ತದೆ. ಎಷ್ಟು ಜನರಿಗೆ ನಾನು ತಿಳಿಸಬಲ್ಲೆನು, ಹಣ ಇದ್ದರೂ ಕೂಡ ಬ್ರೇಕ್ ಡೌನ್ ಆಗುತ್ತದೆ. ಏನೆಲ್ಲ ಬೇಕು ಅದೆಲ್ಲ ಅವ್ರಿಗೆ ಸಿಕ್ಕಿದರೂ ಕೂಡ ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾರೆ. ಜೀವಿತದಲ್ಲಿ ಮುಂದುವರಿಯಲು ಹಣಕ್ಕಿಂತ ಹೆಚ್ಚಾಗಿ ಆತ್ಮದ ಬಲ ಬೇಕು. ಹಣ ಅವಶ್ಯಕವಾಗಿದೆ. ಹಣ ಬರೀ ನಿಮಗೆ ಆಂಪ್ಲಿಫೈ ಮಾಡುವುದು, ಆದರೆ ಹಣ ನಿಮ್ಮನ್ನು ಬಲವಾಗಿ ಮಾಡುವುದಿಲ್ಲ. ಹೇಗೆ ಮೈಕ್ರೋಫೋನ್ ಇದೆ, ಮೈಕ್ರೋಫೋನ್ ನಮಗೆ ಧ್ವನಿ ಕೊಡುತ್ತಿದೆಯೋ ಅಥವಾ ನಮ್ಮ ಧ್ವನಿಯನ್ನು ಹೆಚ್ಚಿಸುತ್ತಿದೆಯೋ, ಹಣವು ಕೂಡ ನಿಮ್ಮ ಚರಿತ್ರೆಯನ್ನು ಬೆಳೆಸುತ್ತದೆ. ನಿಮ್ಮ ಚರಿತ್ರೆಯನ್ನು ಅದು ಉಂಟು ಮಾಡುವುದಿಲ್ಲ. ಸರಿ ಇದೆ. ಯಾವುದು ಗೆಲ್ಲುವುದಕ್ಕೆ ನಿಮ್ಮ ಹತ್ತಿರ ಬೇಕೋ ಅದು ಪರಿಶುದ್ಧಾತ್ಮನ ಹತ್ತಿರ ಇದೆ.
ನೀವು ಪರಿಶುದ್ಧಾತ್ಮನಿಂದ ಅಂತರ್ಯದ ಮನುಷ್ಯನನ್ನು ಸಾಮರ್ಥ್ಯವನ್ನು ಹೊಂದಿ ಬಲವಂತವಾಗು. ಪ್ರೇಸ್ ದ ಲಾರ್ಡ್. ಹೇಳಿರಿ, ನಾನು ಬಲವಂತನಾಗಿದ್ದೀನಿ, ನಾನು ಬಲಶಾಲಿಯಾಗಿದ್ದೇನೆ. ಅವತ್ತು ಹೇಳಬೇಡಿ ಇವತ್ತು ಬಲಹೀನತೆ ಉಂಟು ಆಗಿದೆ ಎಂದು. ಯಾವಾಗಲೂ ಹೇಳಬೇಡಿರಿ. ನೀವು ಯಾವಾಗಲೂ ಬೇರೆಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದೀರಿ, ಅವ್ರಿಗೋಸ್ಕರ ಮಧ್ಯಸ್ಥಿಕೆ ಮಾಡುತ್ತಿದ್ದೀರಿ. ಪ್ರಕೃತಿಗೆ ಗೊತ್ತಿದೆ ನೀವು ಏನು ಮಾಡುತ್ತಿದ್ದೀರಿ. ನೀವು ನಿವೇಶ ಮಾಡುತ್ತಿದ್ದೀರಿ. ಈ ನಿವೇಶಕ್ಕೋಸ್ಕರ ನಿಮಗೆ ಕೊಡಲ್ಪಡುವುದು. ಬೈಬಲ್ ಹೇಳುತ್ತದೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಅಲ್ಲಿ ಬರೀ ಹಣದ ಮಾತು ಮಾತ್ರವಲ್ಲ, ಅಲ್ಲಿ ನಿಮ್ಮ ಪರಿಶ್ರಮದ ಮಾತು ಕೂಡ ಇದೆ. ಆತ್ಮವನ್ನು ಗೆಲ್ಲುವುದರಲ್ಲಿ ನಿಮ್ಮ ಪರಿಶ್ರಮ, ಪ್ರಾರ್ಥನೆ ಮಾಡುವುದರಲ್ಲಿ ನಿಮ್ಮ ಪರಿಶ್ರಮ, ಬೇರೆಯವರಿಗೋಸ್ಕರ ಆವಾಗ ನೀವು ಕೊಡುತ್ತಿದ್ದೀರಿ. ನೀವು ನಿಮಗೋಸ್ಕರ ಈ ಪ್ರಾರ್ಥನೆ ಮಾಡುವಾಗ ನೀವು ಕೊಡುತ್ತಿಲ್ಲ. ನೀವು ಬೇರೆಯವರಿಗೋಸ್ಕರ ಈ ಪ್ರಾರ್ಥನೆ ಮಾಡುವಾಗ ನೀವು ಏನು ಮಾಡುತ್ತಿದ್ದೀರಿ? ಕೊಡುತ್ತಿದ್ದೀರಿ. ನಿಮ್ಮ ಜೀವಿತವನ್ನು ಕೊಡುತ್ತಿದ್ದೀರಿ. ನೀವು ನಿಮ್ಮ ಜೀವಿತವನ್ನು ಕೊಡುತ್ತಿದ್ದೀರಿ. ಅದು ಹಣಕ್ಕಿಂತಲೂ ಬಹಳ ಬೆಲೆ ಉಳ್ಳದಾಗಿದೆ. ಈ ಹಣಕ್ಕಿಂತ ಬಹಳ ಬೆಲೆ ಉಳ್ಳದಾಗಿದೆ. ಅದಕ್ಕಾಗಿ ನಾನು ಜನರಿಗೆ ಹೇಳುತ್ತೇನೆ, ನಿಮ್ಮ ಹತ್ತಿರ ಜಾಬ್ ಇಲ್ಲದಿದ್ದರೆ ಆತ್ಮವನ್ನು ಗೆಲ್ಲುವ ಜಾಬ್ ಅನ್ನು ನೀವು ಹಿಡಿದುಕೊಳ್ಳಿರಿ. ಇದು ಅಸಾಧ್ಯವಾಗಿದೆ ನೀವು ಬಡವರಾಗುವುದು. ಹಾಲೆಲೂಯಾ. ಕೇಳುತ್ತಿದ್ದೀರಿ? ಅದಕ್ಕಾಗಿ ನಾವು ಬಡವರಾಗಲು ಸಾಧ್ಯವಿಲ್ಲ. ಈ ಲೋಕದಲ್ಲಿ ಹಣ ಇರಬಹುದು ಅಥವಾ ಇಲ್ಲದೆ ಇರಬಹುದು. ನೀವು ಆತ್ಮವನ್ನು ಗೆಲ್ಲಲು ನಿಮಗೆ ಬಂದಿದ್ದರೆ ನೀವು ಯಾವಾಗಲೂ ಶ್ರೀಮಂತರಾಗುವಿರಿ. ಸೀಕ್ರೆಟ್ ಅನ್ನು ಹೇಳುತ್ತಿದ್ದೀನಿ. ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೋಸ್ಕರ ಮಧ್ಯಸ್ಥಿಕೆ ಮಾಡುತ್ತಿದ್ದಾನೆ. ಅವನು ಬಡವನಾಗಲು ಸಾಧ್ಯವಿಲ್ಲ. ಇದು ಅಸಾಧ್ಯವಾಗಿದೆ. ಎಲ್ಲ ಸಂಸ್ಥಾನಗಳು ಅದು ಕ್ಲೋಸ್ ಆಗಲಿ, ಎಲ್ಲ ಹಣವು ಕ್ರ್ಯಾಶ್ ಆಗಲಿ. ಈ ಮನುಷ್ಯನ ಹತ್ತಿರ ಹಣ ಇರುವುದು ಏಕೆಂದರೆ ಈ ಮನುಷ್ಯ ಕೊಡುತ್ತಿದ್ದಾನೆ, ತನ್ನ ಜೀವಿತವನ್ನು ಕೊಡುತ್ತಿದ್ದಾನೆ. ಮತ್ತು ಪ್ರಕೃತಿಯ ನಿಯಮ ಇದೇ ಆಗಿದೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು, ಜಲಡಿ ಅಲ್ಲಾಡಿಸಿ ಕೊಡಲ್ಪಡುವುದು. ನಾನು ಇವತ್ತಿನವರೆಗೂ ಒಂದು ಸತ್ಯವಾದ ಆತ್ಮವನ್ನು ಗೆಲ್ಲುವ ಅದರಲ್ಲಿ ನಾನು ಒಬ್ಬನು. ಅದಕ್ಕಾಗಿ ನಾನು ಶ್ರೀಮಂತನಾಗಿರುತ್ತೇನೆ ಎಂದು ನನಗೆ ಗೊತ್ತು. ಏಕೆಂದರೆ ನಾನು ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದೇನೆ. ನಾನು ಬೇರೆಯವರನ್ನು ಯೇಸು ಸ್ವಾಮಿಯಲ್ಲಿ ತರುತ್ತಿದ್ದೇನೆ. ಪರಮೇಶ್ವರ ಮಾಡಿದ ಕೆಲಸವನ್ನು ನಾನು ಮಾಡುತ್ತಿದ್ದೇನೆ. ಆತನು ತನ್ನ ರಕ್ತವನ್ನು ಸುರಿಸಿದನು. ಪರಮೇಶ್ವರನು ಇಷ್ಟು ಅಮೂಲ್ಯವಾದ ಬೆಲೆಯನ್ನು ಕಟ್ಟಿದನು ಜನರಿಗೋಸ್ಕರ. ನಾನು ಇದೇ ಬಹುಮೂಲ್ಯವಾದ ವಸ್ತುವನ್ನು ತೆಗೆದುಕೊಂಡು ಯಾರ ಹತ್ತಿರ ಹೋಗುತ್ತಿದ್ದೇನೆ? ಪರಮೇಶ್ವರರು ಬೇರೆಯವರ ಬಗ್ಗೆ ಯೋಚನೆ ಮಾಡುವುದರಲ್ಲಿ ಪ್ರಾರಂಭಿಸಿದರೆ ನಾನೇ ಇರುವೆನು. ಹೇಗೆ ಪರಮೇಶ್ವರರು ಬೇರೆಯವರ ಬಗ್ಗೆ ಯೋಚಿಸುವರು? ಬೈಬಲ್ ಹೇಳುತ್ತದೆ ಪ್ರಭು ಯೇಸು ಸ್ವಾಮಿಯ ವಿಷಯದಲ್ಲಿ, ಅವರು ಯೇಸು ಸ್ವಾಮಿಯನ್ನು ಬೆಟ್ಟದಿಂದ ದೂಕಲು ಪ್ರಯತ್ನಿಸಿದರು. ಯೇಸು ಸ್ವಾಮಿ ಅವರ ಮಧ್ಯದಿಂದಲೇ ಹೊರಟು ಹೋದರು. ಯೇಸು ಸ್ವಾಮಿ ಅವರ ಮಧ್ಯದಿಂದ ಏಕೆ ಹೋದರು? ಯೇಸು ಸ್ವಾಮಿ ಏಕೆ ಓಡಿ ಹೋದರು? ಕೆಲವರು ಹೇಳಿದ್ರು ಯೇಸು ಸ್ವಾಮಿ ಹೆದರಿದರು, ಅದಕ್ಕೆ ಓಡಿ ಹೋದರು. ವಂಡರ್ಫುಲ್. ನಾನು ಹೇಳುತ್ತೇನೆ, ಯೇಸು ಸ್ವಾಮಿ ಹೆದರಿ ಓಡಲಿಲ್ಲ. ಮೊದಲನೇ ಕಾರಣವು ಇದು ಆಗಿತ್ತು, ಅದು ಯೇಸು ಸ್ವಾಮಿಯ ಸಾಯುವ ಸಮಯವಾಗಿರಲಿಲ್ಲ. ಪ್ರೈಸ್ ದ ಲಾರ್ಡ್. ಮತ್ತು ಎರಡನೇ ಕಾರಣ ಇದಾಗಿತ್ತು, ಅದು ಸಮಯಕ್ಕಿಂತ ಮುಂಚೆ ಆ ಜನರು ಯೇಸು ಸ್ವಾಮಿಯನ್ನು ಸಾಯಿಸುವ ಪ್ರಯತ್ನ ಮಾಡಿದರೆ ಪರಮೇಶ್ವರು ರೆಸ್ಪಾಂಡ್ ಮಾಡಿ ಅವರೆಲ್ಲರನ್ನು ನಾಶ ಮಾಡಿ ಬಿಡುತ್ತಿದ್ದ. ಪರಮೇಶ್ವರ್ ತನ್ನ ಯೋಜನೆಯನ್ನು ನಾಶ ಮಾಡಲು ಬಿಡುವುದಿಲ್ಲ. ಇದು ಯೇಸು ಸ್ವಾಮಿಗೆ ಗೊತ್ತಿತ್ತು. ಅದೇ ಕಾರಣದಿಂದ ಅವರು ಯೇಸು ಸ್ವಾಮಿಯನ್ನು ಹಿಡಿಯಲು ಬಂದಾಗ, ನಾನು ನನ್ನ ಪರಮೇಶ್ವರನಿಂದ ಈಗಲೇ ಸೈನ್ಯವನ್ನು ಕೇಳಿಕೊಳ್ಳಲು ಸಾಧ್ಯವಿಲ್ಲವೋ? ನಾನು ನನ್ನ ಪರಮೇಶ್ವರನಿಂದ 12 ಸೈನ್ಯವನ್ನು ಬೇಡಿಕೊಳ್ಳಲು ಆಗುವುದಿಲ್ಲವೋ? ಶೈನಾ ಇದೆ ಇಂಗ್ಲಿಷ್ನಲ್ಲಿ, ಲೀಜನ್ನಲ್ಲಿ ಹೆಚ್ಚು ಕಡಿಮೆ 30,000ವರೆಗೂ ಸ್ವರ್ಗದೂತರಿರುತ್ತಾರೆ. 36,000 ಸ್ವರ್ಗದೂತರು ಅಲ್ಲಿ ಬರುತ್ತಾರೆ. ಮತ್ತು ಯೇಸು ಸ್ವಾಮಿಗೆ ಗೊತ್ತಿತ್ತು, ಅವರು ನೂಕುವಾಗ ನಾನು ಚೂಚು ಮಾಡಿದರೆ ಇವರೆಲ್ಲರೂ ನಾಶವಾಗುವರು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಾವೆಲ್ಲಿದ್ದೀವಿ? ಓಕೆ. ಧನದ ಅನುಸಾರ ಆತನು ತನ್ನ ಮಹಿಮಾತಿಶಯದ ಪ್ರಕಾರ, ಮುಂದೆ ಬರೆಯು ಐಜೆಕ್. ತನ್ನ ಮಹಿಮಾತಿಶಯ ಪ್ರಕಾರ ದಾನ ಕೊಟ್ಟು, ಇದು ನೀವು ಹಣದಿಂದ ಪಡೆಯಲು ಸಾಧ್ಯವಿಲ್ಲ ಸಹೋದರರೇ. ಇದು ಪ್ರಭುವಿನ ಉಪಹಾರವಾಗಿರುವುದು. ಪ್ರೇಸ್ ದ ಲಾರ್ಡ್. ಇದು ಪ್ರಭುವಿನ ಮಹಿಮೆಯಾಗಿದೆ. ಇದು ಪ್ರಭುವಿನ ನಿಮಗೋಸ್ಕರ ಪ್ರೀತಿಯಾಗಿದೆ. ಅದು ನಿಮಗೆ ಒಳಗೆ ಸಾಮರ್ಥ್ಯವನ್ನು ಕೊಡುತ್ತದೆ. ಒಳಗೆ ಸಾಮರ್ಥ್ಯವನ್ನು ಯಾರು ಕೊಡಲು ಸಾಧ್ಯವಿಲ್ಲ. ಯಾವುದೇ ಗೋಲಿ ಮಾರ್ಕೆಟ್ನಲ್ಲಿ ಬಂದಿಲ್ಲ, ಅದು ನಮಗೆ ಸಾಮರ್ಥ್ಯವನ್ನು ಕೊಡುವುದು. ಬಂದಿದೆಯಾ? ನೀನು ಸ್ಟಿಂಗ್ ಅನ್ನು ಕುಡಿ, ಜಿಂಕ್ಷನ್ ಅನ್ನು ತಿನ್ನು,
ಸಿಂಕಾರನು ಕುಡಿ. ಇನ್ನೂವರೆಗೆ ಯಾವುದೇ ಅಂತ ಟ್ಯಾಬ್ಲೆಟ್ ಬಂದಿಲ್ಲ. ಯಾರಾದ್ರು ಹೇಳಿದ್ರು ನಾನು ಚರ್ಚ್ಗೆ ಹೋಗಿದ್ದೆ, ನನಗೆ ಏನು ಸಿಕ್ಕಿತ್ತು, ಇದು ಸಿಕ್ಕಿತು, ಇನ್ನೂ ಲೋಕಕ್ಕೆ ಕೂಡ ಅದು ಸಿಕ್ಕಿಲ್ಲ. ಅವ್ರಿಗೆ ಗೊತ್ತಿಲ್ಲ ಆತ್ಮವನ್ನು ಬಲಪಡಿಸಬೇಕು. ಟ್ಯಾಬ್ಲೆಟ್ ಆಗಲು ಸಾಧ್ಯವಿಲ್ಲ. ಇದು ಪರಮೇಶ್ವರನ ಮಹಿಮೆಯಾಗಿದೆ, ಇದು ಪರಮೇಶ್ವರನ ಪ್ರೀತಿಯಾಗಿದೆ, ಪರಮೇಶ್ವರನ ಕೃಪೆಯಾಗಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಿಮ್ಗೆ ಗೊತ್ತಾಯ್ತಾ ನಾನು ಏಕೆ ಮುಂದುವರೆಯಲು ಪ್ರಯತ್ನ ಮಾಡುತ್ತಿದ್ದೆ? ಆತನು ಯಾರು? ಪರಮೇಶ್ವರ್. ಹೇಳಿರಿ ಪರಮೇಶ್ವರ್. ಪರಮೇಶ್ವರ್ ಯಾರ ಹತ್ತಿರ ಪರಿಶುದ್ಧ ಆತ್ಮನು ಇರುತ್ತಾನೋ ಅವನು ಬಲವಂತನಾಗಿರದೇ ಇರಬಹುದು. ಯಾವುದು ಕನೆಕ್ಷನ್ ಇದೆಯೋ ಅದು ಒಳಗೆ ಇಲ್ಲ. ಆ ಕನೆಕ್ಷನ್ ಒಳಗೆ ಇಲ್ಲ. ಪರಿಶುದ್ಧ ಆತ್ಮನು ಅಲ್ಲಿ ಕೂತಿದ್ದಾನೆ. ಯಾವ ಸಾಮರ್ಥ್ಯವನ್ನು ಕೊಡುತ್ತಿಲ್ಲ. ಬಹಳಷ್ಟು ಜನರು ಪವಿತ್ರ ಆತ್ಮನು ಸ್ವೀಕರಿಸಿದಾಗಲೂ ಅವರು ಬಲಹೀನರಾಗಿದ್ದಾರೆ. ಯಾವ ಸಾಮರ್ಥ್ಯ ಬರಬೇಕಾಗಿತ್ತು ಅದು ಬಂದಿಲ್ಲ. ಹೀಗೆ ಆಗುತ್ತದೆ ಅಲ್ಲವೋ? ಊಟ ಹೊಟ್ಟೆಗೆ ಹತ್ತುವುದಿಲ್ಲ, ಕೇಳಿದಿರಲ್ವೇ? ಎಷ್ಟು ಜನರು ಕೇಳಿದ್ದೀರಿ, ಊಟ ಮಾಡುತ್ತೇನೆ ಆದರೆ ಅದು ಹೊಟ್ಟೆಗೆ ಹತ್ತುವುದಿಲ್ಲ. ಹೀಗೆ ಆತ್ಮ ಒಳಗೆ ಇದೆ ಆದರೆ ಅದು ಹತ್ತುತ್ತಿಲ್ಲ. ಸಾಮರ್ಥ್ಯದ ಟ್ರಾನ್ಸ್ಫರ್ ಆಗುತ್ತಿಲ್ಲ. ಮತ್ತು ಒಳ್ಳೆ ರೀತಿ ಇದಾಗಿದೆ ಸಾಮರ್ಥ್ಯದ ಟ್ರಾನ್ಸ್ಫರ್. ಎಷ್ಟು ಜನ ತಿಳಿಯಲು ಬಯಸುತ್ತೀನಿ? ತಿಳಿಯುವುದಿದೆಯೇ? ನಡೀರಿ ವಾಕ್ಯ ನೋಡೋಣ. ವಾಕ್ಯ ನೋಡೋಣ. ಎಷ್ಟು ಜನರಿಗೆ ಗೊತ್ತಿದೆ ಏನು ಆಗಿರಬೇಕು ವಾಕ್ಯ? ಎಷ್ಟು ಜನರು ಉತ್ತರ ಕೊಡಲು ಬಯಸುತ್ತೀರಿ? ಬಹಳಷ್ಟು ಜನರ ಹತ್ತಿರ ಇದಕ್ಕೆ ಉತ್ತರ ಇರಬಹುದು. ಯಾರಿಗೆ ಅನಿಸುತ್ತದೆ ಏನು ಉತ್ತರ ಇರಬೇಕು? ಪ್ರಯತ್ನ ಮಾಡಿರಿ. ಏನು ಉತ್ತರ ಇರಬೇಕು? ಯಾವುದು ವಾಕ್ಯ ಉತ್ತರವಾಗಿರಬೇಕು? ಎಷ್ಟು ಟೈಮ್? ಮೊದಲನೇ ಕೊರಿಂಥದವರಿಗೆ 14ನೇ ಅಧ್ಯಾಯ 14ನೇ ವಾಕ್ಯ. ಸಿಂಪಲ್. ಓದಿರಿ. ನಾನು ವಾಣಿಯನ್ನು ಆಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊತ್ತು. ಭಾಷೆ ಆಡುವುದೆಂದರೆ ಸಾಮರ್ಥ್ಯ ಟ್ರಾನ್ಸ್ಫರ್ ಆಗುತ್ತಿದೆ. ತನ್ನ ಆತ್ಮದ ಉನ್ನತಿಯನ್ನು ಮಾಡುವುದು. ನೀವು ಅನ್ಯ ಭಾಷೆಯಲ್ಲಿ ಮಾತನಾಡದೆ ಹೋದರೆ ನೀವು ಯಾವಾಗಲೂ ಬಲವುಳ್ಳವರಾಗುವುದಿಲ್ಲ. ಯಾವ ರೀತಿ ಇರಬೇಕಾಗಿತ್ತೋ ಹಾಗೆ ಅಲ್ಲ. ಇದು ಇಂಟರ್ನಲ್ ಟ್ರಾನ್ಸ್ಫರ್ ಇದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯಾರಾದ್ರೂ ಹೇಳಿದ್ರೆ ನಿಮ್ಮ ಚರ್ಚ್ನಲ್ಲಿ ಏಕೆ ಅನ್ಯ ಭಾಷೆಯನ್ನು ಹೆಚ್ಚಾಗಿ ಮಾತನಾಡುತ್ತಾರೆ? ಮೊನ್ನೆ ಕೆಲಸ ಇದೆ, ಅದಾದ್ರೂ ಆಗಬೇಕು. ಅನ್ಯ ಭಾಷೆಯನ್ನು ಆಡುವವನು ಅದರ ಅನುವಾದ ಕೂಡ ಮಾಡಲಿ. ಅದ್ರ ಮುಂದೆ ಹೋಗುತ್ತಿದ್ದೇವೆ. ಯಾರು ಹೇಳಿದ್ರು ನಾವು ಭವಿಷ್ಯವಾಣಿಯನ್ನು ಮಾಡುವುದಿಲ್ಲ. ಜನರಿಗೆ ಗೊತ್ತಿರುತ್ತದೆ ಅವರು ಏನು ಮಾತನಾಡುತ್ತಿದ್ದಾರೆ. ಅನ್ಯ ಭಾಷೆಯ ಮೊದಲನೇ ಕೆಲಸ ಅದು ನಿಮ್ಮನ್ನು ಉನ್ನತಿ ಮಾಡುತ್ತದೆ, ಅಭಿವೃದ್ಧಿ ಮಾಡುತ್ತದೆ. ನಿಮ್ಮನ್ನು ಅಭಿವೃದ್ಧಿ ಮಾಡುತ್ತದೆ, ಇಂಟರ್ನಲಿ ಟ್ರಾನ್ಸ್ಫರ್ ಮಾಡುತ್ತದೆ. ನಿಮ್ಗೆ ಬೈಬಲ್ ಓದಲು ಮನಸ್ಸಿಲ್ಲದಿದ್ದರೆ ಮಾಂದ್ರೋಲೆ ಕಾಕಾಲೆ ಬೈಬಲ್ ಓದುವ ಮನಸ್ಸಾಗುವುದು. ಆತ್ಮವನ್ನು ಗೆಲ್ಲಲು ಮನಸ್ಸಿಲ್ಲದಿದ್ದರೆ ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಪ್ರತಿಯೊಂದು ಸರಿಯಾದ ಕೆಲಸ ಮಾಡಲು ನಿಮ್ಗೆ ಮನಸ್ಸು ಬರುವುದು. ಮತ್ತೆ ಹಿಂದೆ ಹೋಗೋಣ. ಎಫೆಸದವರಿಗೆ 3ನೇ ಅಧ್ಯಾಯ 16ನೇ ವಾಕ್ಯ. ಮೊದಲೇ ಪಾಯಿಂಟ್ ಆಯಿತು. ನೀವು ದೇವರ ಆತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಬಲವನ್ನು ಹೊಂದಿರಿ. ವಿಶೇಷ ಬಲ ಹೊಂದಿದವರಾಗಿ. ಕಾರಣದಿಂದ ಪಾಸ್ಟರ್ ಬೈಬಲ್ ಓದುವವರು ನಾನು ಓದುವುದಿಲ್ಲ. ಪ್ರತಿಯೊಬ್ಬರು ಓದಲೇಬೇಕು. ಏಕೆಂದರೆ ಇದು ಇಂಟರ್ನಲ್ ಟ್ರಾನ್ಸ್ಫರ್ ಆಗಿದೆ. ಇದು ನೀವು ಸ್ವತಃ ಮಾಡಲು ಪ್ರಯತ್ನ ಪಡಬೇಕು, ಕಲಿಬೇಕು. ಹಾಲೆಲೂಯಾ. ಕೇಳುತ್ತಿದ್ದೀರಾ? ಸ್ವತಃ ಮಾಡಲು ಪ್ರಯತ್ನಿಸಬೇಕು. ಎಷ್ಟು ಜನರ ಹತ್ತಿರ ಫೋನ್ ಇದೆಯಾ? ಫೋನ್ನಿಂದ ಯಾರು ಫೋನ್ ಮಾಡುತ್ತಾರೆ? ಫಾಸ್ಟರ್ ಇದು ತಗೊಳ್ಳಿ ಫೋನ್. ಮಾಡುವುದನ್ನು ಕಲ್ತಿದ್ದೀರಿ, ನಿಮಗೆ ಮಾಡಲು ಬರುವುದಿಲ್ಲವೋ? ಹಾಗೆ ನೀವು ಅನ್ಯ ಭಾಷೆಯನ್ನು ಮಾಡಲು ಕಲಿಯಬೇಕು. ನೀವು ಇದನ್ನು ಟ್ರಾನ್ಸ್ಫರ್ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಕೂಡ ಕಿರ್ಚುವ ಬದಲಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡುವುದನ್ನು ಕಲಿಸಿರಿ. ನೀವು ಎಷ್ಟೇ ಕಿರ್ಚಿದರೂ ಕೂಡ ಅನ್ಯ ಭಾಷೆನ ಪ್ರಾರಂಭವಾಯಿತು. ಯಾವುದೇ ವ್ಯತ್ಯಾಸ ಕಂಡು ಬರುವುದಿಲ್ಲ. ನೀವು ಬದಲಾಯಿಸಬೇಕೆಂದರೆ ಅನ್ಯ ಭಾಷೆಯನ್ನು ಮಾತನಾಡಿರಿ. 2ನೇ ಪಾಯಿಂಟ್, ನೀವು ದೇವರ ಆತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕಂಟಿನ್ಯೂಸ್ ಪ್ರೊಸೆಸ್ ಆಗಿದೆ. ಇದು ಒಂದು ಸಲ ಪ್ರಾರಂಭವಾಗಿ ಅದು ನಿಲ್ಲಬಾರದು. ಸರಿಯಿದೆ?
ನೀವು ಅನ್ಯ ಭಾಷೆ ಒಂದು ಸಲ ಮಾತನಾಡಬೇಕು, 2 ಸಲ ಮಾತನಾಡಬೇಕು, ನಿರಂತರವಾಗಿ ಮಾತನಾಡಬೇಕು. ಇದು ಸಾಮರ್ಥ್ಯವು ಯಾವಾಗಲೂ ಬೇಕು. ಊಟವು ನಿರಂತರ ಪ್ರಕ್ರಿಯೆ ಆಗಿದೆ. 3 ಸಲ ಮಾಡುತ್ತೀರಿ. ಕೆಲವರು 4 ಸಲ ಊಟ ಮಾಡುತ್ತಾರೆ, ಕೆಲವರು 5 ಸಲ ಊಟ ಮಾಡುತ್ತಾರೆ. ಇವರು ಇಷ್ಟೊಂದು ತಿನ್ನುತ್ತಾರೆ, ಸಂಜೆವರೆಗೂ ತಿನ್ನುವುದಿಲ್ಲ ಎಂದರೂ ಮತ್ತೆ ಸಂಜೆ ತಿನ್ನಲು ಇದು ಊಟ ಪ್ರಾರಂಭವಾಗೇ ಇರುತ್ತದೆ, ಊಟ ನಡೆಯುತ್ತಲೇ ಇರುತ್ತದೆ. ಹಾಗೆ ನಿಮ್ಮ ಆತ್ಮದಲ್ಲಿ ಸಾಮರ್ಥ್ಯವು ಬಲವಂತ ಆಗುತ್ತಾ ಇರಬೇಕು. ಪ್ರಾರ್ಥನೆಯನ್ನು ಮಾಡುತ್ತಾ ಇರಿ. ಎಷ್ಟು ಮಾಡಬೇಕೆಂದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ಆಗುತ್ತದೆ ಅಷ್ಟು ಮಾಡಿ. ಎಲ್ಲ ಕೆಲಸವನ್ನು ಬಿಟ್ಟು ಮಾಡಬೇಕು. ಇದು ಸರಿಯಾಗಿ ಯೋಚಿಸುತ್ತಿದ್ದೀರಿ. ಅವರು ಸರಿಯಾದ ದಿಕ್ಕಿನಲ್ಲಿ ಯೋಚಿಸಲು ಪ್ರಾರಂಭಿಸುತ್ತಾರೆ. ಆ ಕೆಲಸವು ಕಂಟಿನ್ಯೂಸ್ ಆಗಿರಬೇಕು. ನಾವು ಹೇಗೆ ಎಲ್ಲ ಕೆಲಸವನ್ನು ಮುಗಿಸಲಿ ಮತ್ತು ಅನ್ಯ ಭಾಷೆಯಲ್ಲಿ ಮಾತನಾಡಲಿ. ನಾವು ಹೇಗೆ ಎಲ್ಲ ಕೆಲಸ ಮುಗಿಸಲಿ, ಆತ್ಮವನ್ನು ಗೆಲ್ಲಲಿ. ಇವಾಗ ನಿಮ್ಮ ಆತ್ಮ ಸರಿಯಾದ ಸ್ಥಿತಿಯಲ್ಲಿದೆ ಮತ್ತು ನೀವು ಗೆಲ್ಲುವುದಕ್ಕೆ ರೆಡಿಯಾಗಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನೀವು ಮಗುವಿನಿಂದ ಪ್ರೌಢರಾಗಿದ್ದೀರಿ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿರಿ ಎಂದು ಹೇಳಬೇಕಾಗುತ್ತದೆ. ಅಭ್ಯಾಸ ಮಾಡಿಕೊಳ್ಳಿರಿ. ದೊಡ್ಡವರಾದ ಮೇಲೆ ನಿಮ್ಮ ಜೊತೆ ಹೀಗೆ ಆಗೋದಿಲ್ಲ. ಇದು ದೊಡ್ಡವರಾದ ಮೇಲೆ ನಿಮ್ಗೆ ಯಾರು ಹೇಳುವುದಿಲ್ಲ. ಆತ್ಮವನ್ನು ಗೆಲ್ಲಿರಿ. ಬೇರೆಯವರಿಗೆ ಪ್ರಾರ್ಥನೆ ಮಾಡಿರಿ. ಇದು ನಿಮ್ಮ ಜೀವಿಸುವ ರೀತಿಯಾಗಿ ಬಿಡುತ್ತದೆ. ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತ ತನ್ನ ಮಹಿಮಾತಿಶಯ ಪ್ರಕಾರ ಅನುಗ್ರಹಿಸಲಿ. 2ನೇ ಪಾಯಿಂಟ್ ನಲ್ಲಿ ಬರೆ ಸಹೋದರ, ದಿಸ್ ಇಸ್ ಹ್ಯೂಜ್. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ದೇವಜನರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕೃಷ್ಣನ ಪ್ರೀತಿಯನ್ನು ತಿಳಿದುಕೊಳ್ಳಲು 16ರಿಂದ ಹೋದರೆ ನಿಮ್ಗೆ 13 ಗೊತ್ತಾಗುವುದು. 13ಕ್ಕಿಂತ ಮೊದಲು ಅಲ್ಲ. ಮೊದಲನೇದು ಆತ್ಮದಲ್ಲಿ ಬಲ ಹೊಂದುವುದು. ಸರಿದೆ. ಪ್ರೇಸ್ ದ ಲಾರ್ಡ್. ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ. ಪ್ರೇಸ್ ದ ಲಾರ್ಡ್. 2ನೇ ಪಾಯಿಂಟ್ ಏನಾಗಿದೆ? ನಿಮ್ಮ ಹೃದಯದಲ್ಲಿ ಇರುವ ಮಸೀಹನ ಕ್ರಿಸ್ತನ ಉಪಸ್ಥಿತಿಯ ಚೇತನೆ. ಪ್ರೇಸ್ ದ ಲಾರ್ಡ್. ಹೇಳಿರಿ, ನನ್ನ ಹೃದಯದಲ್ಲಿ ಕ್ರಿಸ್ತನು ವಾಸ ಮಾಡುವ ಚೇತನೆ. ಕೇಳುತ್ತಿದ್ದೀರಾ ನೀವು? 2ನೇ ಪಾಯಿಂಟ್. ಮತ್ತು ಇದು ಸತ್ಯವಾಗಿದೆ. ಕ್ರಿಸ್ತನು ನಿಮ್ಮಲ್ಲಿದ್ದಾನೆ. ಪ್ರೇಸ್ ದ ಲಾರ್ಡ್. ಕ್ರಿಸ್ತನು ನನ್ನ ಒಳಗೆ ಇದ್ದಾನೆ. ಕ್ರಿಸ್ತನು ನನ್ನ ಒಳಗೆ ಇದ್ದಾನೆ. ಬಹಳಷ್ಟು ಜನರ ಹತ್ರ ಈ ಚೇತನೆ ಇಲ್ಲ. ಅವ್ರಿಗೆ ಅನಿಸುತ್ತದೆ ರೋಗ ಅವರಲ್ಲಿದೆ. ಸ್ವಲ್ಪ ಹೊಟ್ಟೆ ನೋವು ಬಂದರೆ ಬ್ಯಾಕ್ಟೀರಿಯಾ ಒಳಗೆ ಇದೆ ಸ್ವಲ್ಪ ಜ್ವರ ಬಂದರೆ ಫ್ಲೂಮ್ ನಮ್ಮ ಒಳಗೆ ಇದೆ ಅನ್ನಿಸುತ್ತದೆ. ಅವರ ಹತ್ತಿರ ಈ ಚೇತನೆ ಅರಿವು ಇಲ್ಲ. ಕ್ರಿಸ್ತನು ಅವರ ಒಳಗೆ ಇದ್ದಾನೆ. ನಿಮ್ಮ ಹತ್ತಿರ ಯಾವ ಅರಿವು ಇರಬೇಕು? ಕ್ರಿಸ್ತನು ನನ್ನ ಒಳಗೆ ಇದ್ದಾನೆ. ಕ್ರಿಸ್ತನು ನನ್ನ ಒಳಗೆ ಇದ್ದಾನೆ. ಕ್ರಿಸ್ತನು ನನ್ನ ಒಳಗೆ ಇದ್ದಾನೆ. ನೀವು ಇಂದ್ರಿಯ ಪರಿಯಲ್ಲಿ ಜೀವಿಸುತ್ತಿದ್ದೀರಿ. ಯಾವುದರ ಮೂಲಕ ಜೀವಿಸುತ್ತಿದ್ದೀರಿ? ನಿಮಗೆ ಇದು ಅನುಭವ ಆಗುವ ಅವಶ್ಯಕತೆ ಇಲ್ಲ. ಕ್ರಿಸ್ತನು ನಿಮ್ಮ ಒಳಗೆ ಇದ್ದಾನೆ. ನಿಮಗೆ ನಂಬಿಕೆಯಿಂದ ಗೊತ್ತಿದೆ ಕ್ರಿಸ್ತನು ನಮ್ಮ ಒಳಗೆ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ, ಕ್ರಿಸ್ತನು ನನ್ನ ಒಳಗೆ ಇದ್ದಾನೆ. ಹೇಗೆ ನಿಮಗೆ ಗೊತ್ತಿದೆ? ನಂಬಿಕೆಯಿಂದ ಗೊತ್ತಿದೆ. ನಿಮಗೆ ಅದರ ಅನುಭವ ಪಡೆಯುವ ಅವಶ್ಯಕತೆ ಇಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಇಷ್ಟು ಜನರು ಕಣ್ಣುಗಳಿವೆ, ಮೂಗು ಇದೆ, ನೋಡಿಕೊಳ್ಳಿರಿ. ಅನುಭವಿಸುತ್ತಿದ್ದೀರೋ ಅಥವಾ ಗೊತ್ತಿದೆ? ಮೇಲಿನ ಮೇಲೆ ಕನ್ನಡಿ ನೋಡುತ್ತೀರಿ, ಇದೆಯೋ ಇಲ್ಲ ಎಂದು. ಹಲ್ಲೆಲೂಯಾ. ನಂಬಿಕೆಯ ಮೂಲಕ ಹೇಳಿರಿ, ನಂಬಿಕೆಯ ಮೂಲಕ ಕ್ರಿಸ್ತನು ನನ್ನ ಒಳಗೆ ವಾಸವಾಗಿದ್ದಾನೆ. ವಾಸ ಮಾಡುವ ಹಾಗೆ. ಯಾರ ಬಗ್ಗೆ ಮಾತನಾಡುತ್ತದೆ? ಚೇತನೆಯ ಬಗ್ಗೆ, ಅರಿವಿನ ಬಗ್ಗೆ. ನಿಮ್ಮ ಒಳಗೆ ಈ ಅರಿವು ಇರಬೇಕು. ಆತನು ವಾಸವಾಗಿದ್ದಾನೆ. ಗೊತ್ತಾಯ್ತಲ್ವಾ? ವಾಸವಾಗುವುದರ ಅರ್ಥ ಅರಿವು ಏನಿದೆ? ಚೇತನ. ಮತ್ತು ಪ್ರಭು ವಾಸ ಮಾಡುವುದು ಬಾಕಿ ಇದೆ. ಆಲ್ರೆಡಿ ಮಸಿ ನಿಮ್ಮ ಒಳಗೆ ಇದ್ದಾನೆ. ಕ್ರಿಸ್ತನು ನಿಮ್ಮ ಒಳಗೆ ಇದ್ದಾನೆ. ಅದರಲ್ಲಿ ನೀವು ಅರಿವಿನಿಂದ ಇರಬೇಕು. ಮತ್ತು ಮಸಿ ಬರುತ್ತಾನೆ ಎಂದು ಇದು ಹೇಳುತ್ತಿಲ್ಲ. ಇದು ಮಾತನಾಡುತ್ತದೆ ಮಸೀಹನು, ಕ್ರಿಸ್ತನು ನಿಮ್ಮ ಒಳಗೆ ಇದ್ದಾನೆ. ಜಾಗರೂಕವಾಗು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿ, ಕ್ರಿಸ್ತನು ನನ್ನ ಒಳಗೆ ಇದ್ದಾನೆ. ಕ್ರಿಸ್ತನು ನನ್ನ ಒಳಗೆ ಇದ್ದಾನೆ. ಕ್ರಿಸ್ತನು ನನ್ನ ಒಳಗೆ ಇದ್ದಾನೆ. 3ನೇದು ನೋಡೋಣ. ಇದು ಬಹಳ ಮುಖ್ಯವಾಗಿದೆ. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು. ನೆಕ್ಸ್ಟ್ 17 ಹೋಗೋಣ. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯ ಪ್ರಕಾರ ಅನುಗ್ರಹಿಸಲಿ.
ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಇದೇ ಆಗಬೇಕು. ಕಾಮ ಹಾಕಿದೆ. ಪ್ರೀತಿಯಲ್ಲಿ ನೆಲೆಗೊಂಡು ಇರಬೇಕು. 3ನೇ ಪಾಯಿಂಟ್, ಪ್ರೀತಿಯಲ್ಲಿ ನೆಲೆಗೊಂಡು ಇರಬೇಕು. ಪ್ರೇಸ್ ದ ಲಾರ್ಡ್. ಹೇಳುತ್ತಿದ್ದರೆ ನೀವು ಪ್ರೀತಿಯಲ್ಲಿ, ನೀವು ಯಾರಿಗೆ ದ್ವೇಷ ಮಾಡಬಾರದು, ದ್ವೇಷ ಇರಬಾರ್ದು, ಯಾರಿಗೂ ದ್ವೇಷ ಇರಬಾರ್ದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕೇಳುತ್ತಿದ್ದೀರಾ ನೀವು? ದ್ವೇಷವನ್ನು ಇಟ್ಟುಕೊಳ್ಳಬೇಡಿ. ದ್ವೇಷ ನಿಮ್ಮನ್ನು ಹಾಳು ಮಾಡಿಬಿಡುತ್ತದೆ. ದ್ವೇಷ ನಿಮ್ಮನ್ನು ಹಾಳು ಮಾಡುತ್ತದೆ. ಯಾರ ಜೊತೆ ಇರುತ್ತೀವಿ ಅವರ ಮೇಲೆ ನಮಗೆ ದ್ವೇಷವಾಗುತ್ತದೆ. ವಂಡರ್ಫುಲ್. ಹೆಂಡತಿ ಗಂಡ ಹೆಂಡತಿಗೆ ಹೇಳ್ತಾನೆ, ನಿನ್ನ ಜೊತೆ ಮದುವೆ ಮಾಡ್ಕೊಂಡು ನನ್ನ ಲೈಫ್ ಎಲ್ಲ ಹಾಳಾಯಿತು. ಹೆಂಡತಿ ಹೇಳ್ತಾರೆ, ನಿನ್ನ ಮದುವೆ ಮಾಡ್ಕೊಂಡು ನನ್ನ ಜೀವನ ಹಾಳಾಯಿತು. ಇಬ್ಬರು ಜಗಳ ಮಾಡುತ್ತಾ ಇರ್ರಿ. ಪ್ರೇಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಯಾವಾಗಲೂ ಸಮಾಧಾನವಿದೆ. ಪ್ರೇಸ್ ದ ಲಾರ್ಡ್. ಹೇಳ್ರಿ, ಮಸೀಹನಲ್ಲಿ ಯಾವಾಗಲೂ ಸಮಾಧಾನವಿದೆ. ಕ್ರಿಸ್ತನಲ್ಲಿ ಯಾವಾಗಲೂ ಸಮಾಧಾನವಿದೆ. ಅಳುವುದರ ಬದಲು ಟುಕ್ 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 ಮಾಡುವುದರ ಬದಲು, ಅರೇ ಲೈಫ್ ಹಾಳಾಯಿತು, ಇದನ್ನು ಮಾಡುವುದರ ಬದಲು ಏನು ಮಾಡಿರಿ? ಸರಿಯಾದದ್ದನ್ನು ಮಾಡಿರಿ. ಮಾತನಾಡುವುದರಿಂದ ಕರ್ಮ ಜೋಡಿಸುವುದಿಲ್ಲ, ಆ ಕರ್ಮಗಳು ಒಡೆದು ಹೋಗುತ್ತವೆ. ಹೀಗೆ ಆಗಿದೆಯೇ? ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ ನಾನು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ, ನಾನು ನನ್ನ ಆತ್ಮದಲ್ಲಿ ಬಲವಂತನಾಗಿದ್ದೇನೆ. ಕೆಲವು ಮನುಷ್ಯನು ಬಲವುಳ್ಳವನಾಗಿಯೂ ತಪ್ಪು ಮಾಡಬಹುದು. ಕೆಲವರು ಬಾಡಿ ಬಿಲ್ಡರು ತಪ್ಪಾದ ಕೆಲಸವನ್ನು ಮಾಡುತ್ತಾರೆ. ನೀವು ಇಂಥ ಬಲವಂತರಾಗಿದೆ, ಇದರ ಜೊತೆ ಇನ್ನೊಂದು ಆಗುವುದು, ಸರಿಯಾದ ಕೆಲಸ ಮಾಡುವ ದಾರಿ ಕೂಡ ಸರಿ ಇದೆ. ಈ ಸಾಮರ್ಥ್ಯವು ಪರಿಶುದ್ಧಾತ್ಮನಿಂದ ಬರುತ್ತದೆ. ಇಂಥ ವಿಷಯಗಳ ಜೊತೆ ಧ್ಯಾನ ಮಾಡಿರಿ. ನೀವು ಕಲ್ತಿದ್ದೀರಿ ಆತ್ಮ ಗೆಲ್ಲುವುದು ಎಷ್ಟು ಮುಖ್ಯವಾಗಿದೆ. ಅವಾಗ ಪಾಸ್ಟರ್ ಆತ್ಮಗಳು ಆಗ್ತಿಲ್ಲ. ವೆನ್ಸ್ಡೇಯಲ್ಲಿ ಹಾಲೆಲೂಯಾ ಕೇಳುತ್ತಿದ್ದೀರಾ? ಮತ್ತು ಸರಿಯಾದ ಕೆಲಸವನ್ನು 3 ತಿಂಗಳು ಮಾಡಿದರೆ ನೀವು ಎಲ್ಲಿ ಬಿಟ್ಟುವಿರಿ? ಯೋಚಿಸಿರಿ. ಮತ್ತು ಸರಿಯಾದ ಕೆಲಸವನ್ನು ಪರಮೇಶ್ವರನ ಪ್ರಕಾರ ಮಾಡಬೇಕು. ಒಬ್ಬ ಮನುಷ್ಯನ ಬುದ್ಧಿ 3 ತಿಂಗಳು ನಡೆಯುತ್ತದೆ, ಎಲ್ಲಿ ಅವನು ಮುಟ್ಟುತ್ತಾನೆ? ಪರಮೇಶ್ವರನ ಬುದ್ಧಿಯಲ್ಲಿ ನೀವು ನಡೆಯಲು ಪ್ರಾರಂಭಿಸಿದರೆ ನಿಮಗೆ ಗೊತ್ತಿದೆ ನೀವು ಎಲ್ಲಿ ಮುಟ್ಟುತ್ತೀರಿ. ಹಾಲೆಲೂಯಾ. ಹಾಲೆಲೂಯಾ. ಹೇಳಿರಿ, ನಾನು ಬಲಶಾಲಿಯಾಗಿದ್ದೇನೆ. ನಾನು ಸಾಮರ್ಥ್ಯವನ್ನು ಹೊಂದಿ ಬಲವಂತನಾಗಿದ್ದೇನೆ. ಕ್ರಿಸ್ತನು ನನ್ನ ಒಳಗೆ. ನಾನು ಪ್ರೀತಿಯಲ್ಲಿ ಬೇರೂರಿದ್ದೇನೆ. ನಾನು ಪ್ರತಿಯೊಬ್ಬರನ್ನು ಪ್ರೀತಿ ಮಾಡಬಲ್ಲೆನು. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಲೇಂತ್ರಲಿ ಜಾಲ ಶತಿಲ ತಮಾಂತ್ರಾಲೆ ತತಿಲ ಲಾಂಬ್ರ ಗ್ರೇ ಜಾಲೆ ಮೂಂತ್ರಾಲೆ ಲೇ ಜಾಲೆ ಶತಿಲ. ಹಾಲೆಲೂಯಾ. ಮಹಿಮಾ. ಈ ಸಮಯವು ನಿಮ್ಮ ಕಾಣಿಕೆಯನ್ನು, ದಶಮಾಂಶವನ್ನು, ಪಾರ್ಟ್ನರ್ಶಿಪ್ ಬೀಜವನ್ನು ಬಿತ್ತುವ ಸಮಯವಾಗಿದೆ. ಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಭು, ಈ ಕಾಣಿಕೆಗೆ ಮೇಲೆ ನಿಮ್ಮ ಆಶೀರ್ವಾದವನ್ನು ಆಹ್ವಾನ ಮಾಡುತ್ತೇವೆ. ಪ್ರಭು ಯೇಸುವಿನ ನಾಮದಲ್ಲಿ ಧನ್ಯವಾದಗಳು. ಅಭಿವೃದ್ಧಿಯ ನಿಯಮ ಹೇಳುತ್ತೇವೆ, ರಾಜ್ಯ ಮತ್ತು ಸುವಾರ್ತೆಯ ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು. ನೀವು ಮೊದಲೇ ಸಲ ಬಂದಿದ್ದರೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ನೀವು ಎದ್ದು ನಿಂತುಕೊಳ್ಳಬಹುದು. ನೀವು ಯಾವುದೇ ಸೆಂಟರ್ನಲ್ಲಿ ಇದ್ದರೂ ಕೂಡ ಪ್ರಭು ಯೇಸುವನ್ನು ಇನ್ನೂ ನೀವು ಸ್ವೀಕರಿಸದೇ ಹೋದರೆ, ನೀವು ಯೇಸುವನ್ನು ಸ್ವೀಕರಿಸಿದಾಗ ಪರಮೇಶ್ವರನ ಸಂತಾನವಾಗಿ ಬಿಡುತ್ತೀರಿ. ಎಂಜಾಯ್ ದ್ಯಾಟ್. ಅದನ್ನು ಮಾಡಿರಿ. ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಹೇಳಬಹುದು. ಯಾವುದೇ ಸೆಂಟರ್ನಲ್ಲಿದ್ದರೂ ಪ್ಲೀಸ್ ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಹೇಳಿರಿ, ಕೂಡ ಪರಮೇಶ್ವರನ ಸಂತಾನವಾಗುವ ಅಧಿಕಾರವನ್ನು ಪಡೆಯಬಹುದು. ಧನ್ಯವಾದ ಪ್ರಭು ಯೇಸುವಿನಿಗೋಸ್ಕರ ನಾನು ನಂಬುತ್ತೇನೆ. ಆತನು ನನ್ನ ಆತ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟರು ಮತ್ತು ನೀವು ಆತನನ್ನು ಸತ್ತವರಿಗಿಂದ 3ನೇ ದಿನ ಎಬ್ಬಿಸಿದಿರಿ. ಇವಾಗ ಅವರು ನಿರಂತರವಾಗಿ ಜೀವಿಸುವವರಾಗಿದ್ದಾರೆ. ಇವತ್ತು ನನ್ನ ಬಾಯಿಂದ ನಾನು ಘೋಷಣೆ ಮಾಡುತ್ತೇನೆ,
ಪ್ರಭು ಏಸು ಜೀವಂತ ಪರಮೇಶ್ವರನ ಪುತ್ರನು, ನನ್ನ ಪ್ರಭು ಆಗಿದ್ದಾರೆ, ನನ್ನ ಸ್ವಾಮಿಯಾಗಿದ್ದಾರೆ. ಇವತ್ತಿನಿಂದ ನಾನು ಹೊಸದಾಗಿ ಹುಟ್ಟಿದ್ದೇನೆ. ಇವತ್ತಿನಿಂದ ನಾನು ಪರಮೇಶ್ವರನ ಸಂತಾನವಾಗಿದ್ದೇನೆ. ಧನ್ಯವಾದ ಪ್ರಭು ನನ್ನ ರಕ್ಷಣೆಗೋಸ್ಕರ. ಧನ್ಯವಾದ 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 ಧನ್ಯವಾದ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಹಲ್ಲೆಲೂಯಾ. ನೀವು ಇದನ್ನು ಪ್ರಾರ್ಥನೆ ಮಾಡಿದರೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಪರಮೇಶ್ವರರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ನಿಜವಾಗ್ಲೂ ವಾಸ್ತವಿಕವಾಗಿ ನೀವು ರಕ್ಷಣೆ ಹೊಂದಿದ್ದೀರಿ. ನೀವು ಧನ್ಯರಾಗಿದ್ದೀರಿ. ಇವತ್ತಿನಿಂದ ಪರಮೇಶ್ವರನ ಸಂತಾನವಾಗಿದ್ದೀರಿ. ನಮ್ಮ ಡೀಟೇಲ್ಸ್ ಈ ಸ್ಕ್ರೀನ್ ಮೇಲೆ ಇದೆ. ನೀವು ಯಾವುದೇ ಸೆಂಟರ್ನಿಂದ ಮಾಡಿದರೆ ನಮಗೆ ಹೇಳಿರಿ. ಪ್ರೇಸ್ ದ ಲಾರ್ಡ್. ನಾವು ಪ್ರಾರ್ಥನೆ ಮಾಡೋಣ. ಪರಮೇಶ್ವರೇ, ನಾನು ಪ್ರಾರ್ಥನೆ ಮಾಡುತ್ತೇನೆ ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ. ಅವರು ಇವಾಗ ಪ್ರಭು ಯೇಸುವನ್ನು ಸ್ವೀಕರಿಸಿದ್ದಾರೆ. ಪ್ರಭು ಯೇಸುವಿನ ನಾಮ ಯಾವಾಗಲೂ ಇವರ ಮೇಲೆ ಇರುವುದು. ತಾನು ಯಾವುದೇ ಆಳ್ವಿಕೆ ಆಗಲಿ, ಯಾವುದೇ ದಬ್ಬಾಳಿಕೆ ಆಗಲಿ ಇವರ ಮೇಲೆ ಇಲ್ಲ. ಇವರು ನಿಮ್ಮ ರಾಜ್ಯದವರಾಗಿದ್ದಾರೆ. ನಾನು ಇವರಿಗೆ ಆಶೀರ್ವಾದ ಮಾಡುತ್ತೇನೆ ನಿಮ್ಮ ಬುದ್ಧಿಯ ಜೊತೆ. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಯಾರೆಲ್ಲ ಯೇಸು ಸ್ವಾಮಿಗೆ ತಮ್ಮ ಜೀವನವನ್ನು ಕೊಟ್ಟಿದ್ದೀರಿ, ಚಿಕ್ಕ ಪ್ರಾರ್ಥನೆಯನ್ನು ಮಾಡಿರಿ. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ, ನಾನು ಪರಿಶುದ್ಧ ಆತ್ಮನನ್ನು ಸ್ವೀಕರಿಸುತ್ತೇನೆ ಪ್ರಭು ಯೇಸುವಿನ ನಾಮದಲ್ಲಿ. ಇಷ್ಟೇ ಪ್ರಾರ್ಥನೆ ಸರಿದೆ. ನಾನು ಪರಿಶುದ್ಧಾತ್ಮನನ್ನು ಸ್ವೀಕರಿಸುತ್ತೇನೆ ಪ್ರಭು ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮನೇ ನನ್ನ ಜೀವಿತದಲ್ಲಿ ಬನ್ನಿರಿ, ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಪ್ರೇಸ್ ದ ಲಾರ್ಡ್. ನೀವು ಇದು ಪ್ರಾರ್ಥನೆ ಮಾಡಿದರೆ ನೀವು ಧನ್ಯರಾಗಿದ್ದೀರಿ. ಪ್ಲೀಸ್ ನಮಗೆ ಹೇಳಿದೆ. ನಾವು ಎದ್ದು ನಿಂತುಕೊಳ್ಳೋಣ, ಪರಮೇಶ್ವರಿಗೆ ಧನ್ಯವಾದವನ್ನು ಹೇಳೋಣ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪರಿಶುದ್ಧಾತ್ಮನ ಸಹಭಾಗಿತ್ವತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಿಜವಾಗಿಯೂ ಶುಭ ಕೃಪೆಯನ್ನು ಹಿಂಬಾಲಿಸುವುದು. ನನ್ನ ಜೀವಮಾನವೆಲ್ಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಸಂತೋಷವಾಗಿರ್ರಿ. ವಾಕ್ಯವು ಕೆಲಸ ಮಾಡುತ್ತದೆ.